ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕ್ರಿಸ್ತನ ಪುನರುತ್ಥಾನದ ಈ ದಿನದಂದು ತಮ್ಮೆಲ್ಲರಿಗೂ ಈ ದಿನದ ವಾಕ್ಯ ಧ್ಯಾನಕ್ಕೆ ಪ್ರೀತಿಯ ಸ್ವಾಗತ ಮತ್ತು ವಂದನೆಗಳು. ಈ ದಿನ ನಮ್ಮ ಧ್ಯಾನಕ್ಕೆ ಸಂಬಂಧಪಟ್ಟ ಹಾಗೆ ನಾವು 2 ವಾಕ್ಯಗಳಿಂದ ಧ್ಯಾನಿಸೋಣ. ಮೊದಲನೆಯದು ಎಫೆಸ 1ನೇ ಅಧ್ಯಾಯ 19ರಿಂದ 21 ವಚನಗಳು ಮತ್ತು ಕೀರ್ತನೆಗಳು 63ನೇ ಅಧ್ಯಾಯದ 3ನೇ ವಚನ. ಎಫೆಸ 1 19, 20, 21ರಲ್ಲಿ ನಾವು ನೋಡುವಂಥ ವಿಷಯ ಹೀಗಿದೆ: ದೇವರು ನಮ್ಮಲ್ಲಿ ತನ್ನ ಪರಾಕ್ರಮವನ್ನು ಸಾಧಿಸಬೇಕೆಂದಿದ್ದಾನೆ. ಹಾಗಾಗಿ ಆತನು ನಂಬುವವರಾದ ನಮ್ಮಲ್ಲಿ ಆತನು ಯಾವ ವಿಧದ ಪರಾಕ್ರಮವನ್ನು ಅಥವಾ ಯಾವ ಅತಿಶಯವನ್ನು ಸಾಧಿಸಲಿಕ್ಕಿದ್ದಾನೋ ಅದನ್ನು ನಾವು ತಿಳ್ಕೊಳ್ಬೇಕೆಂಬುದಾಗಿ ಇಲ್ಲಿ ಭಕ್ತನು ಪ್ರಾರ್ಥನೆಯ ಮಾತುಗಳನ್ನ ಇಲ್ಲಿ ಬರೀತಾನೆ. ಇದರಲ್ಲಿ ದೇವರು ಸಾಧಿಸುವುದು ಏನು ಎಂಬುದನ್ನು 20ನೇ ವಚನದಲ್ಲಿ ಆತನು ಹೇಳ್ತಾನೆ. ನಮ್ಮಲ್ಲಿ ಸಾಧಿಸಲಿಕ್ಕಿರುವಂಥ ವಿಚಾರವನ್ನು ಆತನು ಕ್ರಿಸ್ತನಲ್ಲಿ ತೋರಿಸಿದ್ದಾನಂತೆ. ಅದು ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿದಂತೆ. ತಂದೆಯಾದ ದೇವರು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿದ್ದು ಅದು ಆತನು ಸಾಧಿಸಿದ ಪರಾಕ್ರಮ, ಆತನು ಮುಂದೆ ನಮ್ಮಲ್ಲಿ ಸಾಧಿಸಲಿಕ್ಕಿರುವ ಪರಾಕ್ರಮ. ಮತ್ತು 21ನೇ ವಚನ ಹೇಳ್ತದೆ, ಆತನು ಕ್ರಿಸ್ತನನ್ನು ಬದುಕಿಸಿದಲ್ಲದೆ ಪರಲೋಕದೊಳಗೆ ಎಲ್ಲ ವಿಧವಾದ ಅಂದರೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ ಆತನು ಈ ಲೋಕದಲ್ಲಿ ಮಾತ್ರವಲ್ಲ ಮುಂಬರುವ ಲೋಕದ ಮೇಲೆಯೂ ಆತನು ಅನೇಕ ಪ್ರಸಿದ್ಧಿ ವ್ಯಕ್ತಿಗಳ ಮೇಲೆಯೂ ಕ್ರಿಸ್ತನನ್ನು ತನ್ನ ಬಲಗಡೆಯಲ್ಲಿ ಕೂಡಿಸಿ ಎಲ್ಲವನ್ನೂ ಆತನಿಗೆ ಅಧೀನ ಮಾಡಿದ್ದಾನೆ. ಇದನ್ನು ಎಫೆಸ 1 19ರಿಂದ 21ರಲ್ಲಿ ನಾವು ನೋಡ್ತೇವೆ. ಇದೆಲ್ಲವೂ ಪುನರುತ್ಥಾನಕ್ಕೆ ಸಂಬಂಧಪಟ್ಟ ವಿಷಯ ಮತ್ತು ಅದು ಕ್ರಿಸ್ತನ ಪುನರುತ್ಥಾನದೊಂದಿಗೆ ಅದು ನಮಗೂ ಸಂಬಂಧಪಟ್ಟ ವಿಷಯ. ಇದರ ಜೊತೆಗೆ ಕೀರ್ತನೆ 63 3ನೇ ವಚನವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಇದು ಪುನರುತ್ಥಾನಕ್ಕೆ ಬಹಳ ಹತ್ತಿರದ ವಿಷಯ. ಅಲ್ಲಿ ವಾಕ್ಯ ಹೀಗೆ ಬರ್ತದೆ, ಕೀರ್ತನೆಗಳು 63 3ರಲ್ಲಿ: ನಿನ್ನ ಪ್ರೇಮಾನುಭವವು ಜೀವಕ್ಕಿಂತ ಶ್ರೇಷ್ಠ, ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ, ನನ್ನ ಬಾಯಿ ನಿನ್ನನ್ನು ಕೀರ್ತಿಸು. ಇಲ್ಲಿ ನಮ್ಮೊಳಗಿರುವ ಜೀವಕ್ಕಿಂತಲೂ ದೇವರ ಪ್ರೀತಿಯೇ ಶ್ರೇಷ್ಠ ಅನ್ನುವಂಥ ಮಾತಿದೆ. ಇಡೀ 63ನೇಯ ಕೀರ್ತನೆ ಇದು ಕ್ರಿಸ್ತನ ಪುನರುತ್ಥಾನದ ಸಂಗತಿಗಳ ಮೇಲೆ ಬೆಳಕು ಚೆಲ್ಲುವಂಥ ಕೀರ್ತನೆ ಆಗಿದ್ದು, ಪುನರುತ್ಥಾನದ ಕಾರ್ಯವನ್ನು ಸ್ಪಷ್ಟವಾಗಿ ವಿವರಿಸುವಂಥ ವಾಕ್ಯಭಾಗವಾಗಿದೆ. ಆದರೂ ಈ ದಿನ ನಮ್ಮ ಧ್ಯಾನದಲ್ಲಿ ಕೀರ್ತನೆ 63ನ್ನು ನಾವು ಪೂರ್ತಿಯಾಗಿ ಧ್ಯಾನಿಸುವುದಿಲ್ಲ. ಆದರೆ ಪ್ರೀತಿಯ ಕುರಿತಾಗಿ ದೇವರ ಪ್ರೀತಿಗೂ ಪುನರುತ್ಥಾನಕ್ಕಿರುವ ಸಂಬಂಧವನ್ನು ನಾವು ನೋಡಿಕೊಳ್ಳಿಕ್ಕೆ ಇದ್ದೇವೆ. ನಾವಿಲ್ಲಿ ಒಂದು ಸಂಗತಿನ ಗ್ರಹಿಸಬೇಕಾಗ್ತದೆ. ಇದನ್ನು ನಾನು ಉದಾಹರಣೆಯಾಗಿ ತಕ್ಕೊಳ್ತೇನೆ. ಮೋಶೆ ಈತನು ಐಗುಪ್ತ ದೇಶದೊಳಗೆ ಹೋಗಿ ಇಸ್ರಾಯೇಲರನ್ನು ಬಿಡಿಸಿಕೊಂಡು ಬರೋ ಭಾಗದಲ್ಲಿ ಮೋಶೆಯು ಈತನು ಹಳೆ ಒಡಂಬಡಿಕೆ ಮಧ್ಯಸ್ಥಗಾರ. ಮೋಶೆ ಐಗುಪ್ತದ ದಾಸತ್ವದಲ್ಲಿದ್ದಂಥ ಇಸ್ರಾಯೇಲರನ್ನು ಬಿಡಿಸುವ ವಿಮೋಚಕ. ದೇವರು ಈತನನ್ನು ಐಗುಪ್ತ ದೇಶದೊಳಗೆ ಕಳಿಸುವಾಗ ದೇವರು ಆತನ ಸಂಗಡ ಇರ್ತಾನೆ. ಈತನು ದೇವರ ಸಂಗಡ ಒಂಟಿಯಾಗಿ ಒಳಗೆ ಪ್ರವೇಶಿಸ್ತಾನೆ. ಆದರೆ ಅಲ್ಲಿಂದ ಆತನು ಹೊರಗೆ ಬರುವಾಗ ಒಬ್ಬಂಟಿಗನಾಗಿ ಹೊರಗೆ ಬರಲಿಲ್ಲ. ಬದಲಾಗಿ ಆತನು ಸರ್ವ ಇಸ್ರೇಲ್ ಸಮುದಾಯದೊಡನೆ ಆತನು ಬರ್ತಾನೆ. ಸಮಸ್ತ ದೇವಜನರನ್ನು ಜೊತೆಯಾಗಿ ಕರ್ಕೊಂಡು ಆತನು ಬರ್ತಾನೆ. ಹೋದದು ಒಬ್ಬನು, ಬರುವಾಗ ಸಮಸ್ತ ದೇವಜನರನ್ನು ಕರ್ಕೊಂಡು ಹೊರಗೆ ಬರ್ತಾನೆ. ಹಾಗಾದರೆ ಇದೇ ವಿಚಾರವನ್ನು ಯೇಸು ಕ್ರಿಸ್ತನೊಂದಿಗೆ ನಾವು ಹೋಲಿಸಿ ನೋಡುವುದಾದರೆ, ಮೋಶೆ ಹಳೆ ಒಡಂಬಡಿಕೆ ಮಧ್ಯಸ್ಥಗಾರ, ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆ ಮಧ್ಯಸ್ಥಗಾರ. ಮೋಶೆ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರ ವಿಮೋಚಕ. ಇಲ್ಲಿ ಯೇಸು ಕ್ರಿಸ್ತನು ಸರ್ವ ಮಾನವರ ವಿಮೋಚಕ, ಇವರ ಲೋಕರಕ್ಷಕ. ಮೋಶೆ ಒಬ್ಬಂಟಿಗನಾಗಿ ಆತನು ಐಗುಪ್ತ ದೇಶದೊಳಗೆ ಹೋದ. ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ನಮ್ಮೆಲ್ಲರ ರಕ್ಷಣಾರ್ಥವಾಗಿ ಆತನನ್ನು ಕಳುಹಿಸಿಕೊಟ್ಟ. ಯೇಸು ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಿಲುಬೆಯಲ್ಲಿ ರಕ್ಷಣಾ ಕಾರ್ಯವನ್ನು ಪೂರೈಸಿ ಆತನು ಸತ್ತು ಸಮಾಧಿಯಾದ, ಆತನು ಪುನರುತ್ಥಾನ ಆದನೆಂಬುದು ನಮ್ಮೆಲ್ಲರಿಗೂ ಗೊತ್ತು. ಈ ದಿನ ಕ್ರಿಸ್ತನ ಪುನರುತ್ಥಾನದ ದಿನವನ್ನು ಆಚರಿಸ್ತಿದ್ದೇವೆ. ಆದರೆ ಕ್ರಿಸ್ತನು ತನ್ನ ಪುನರುತ್ಥಾನವನ್ನು ಅನುಭವಿಸಿ ಆತನು ಪರಲೋಕಕ್ಕೆ ಏರಿ ಹೋಗುವಾಗ ಆತನೊಬ್ಬನೇ ಹೋದನೋ ಅಥವಾ ಆತನ ನಮ್ಮೆಲ್ಲರನ್ನ ಗಳಿಸಿಕೊಂಡು ಹೋದನೋ, ಈ ಮಾತು ಬಹಳ ಸ್ವಾರಸ್ಯಕರವಾದದ್ದು.
ಹೇಗೆ ಮೋಶೆ ಒಬ್ಬನೇ ಹೋಗಿ ಸಮಸ್ತ ದೇವಜನರನ್ನು ಸಂಪಾದಿಸಿಕೊಂಡು ಹೊರಗೆ ಬಂದೋ, ಹಾಗೆ ಕ್ರಿಸ್ತನು ಸಹ ಒಬ್ಬಂಟಿಗನಾಗಿ ಆತನು ಲೋಕಕ್ಕೆ ಬಂದು ಆತನು ತಿರುಗಿ ದೇವರ ಬಳಿಗೆ ಹೋಗಬೇಕಾದ್ರೆ ಆತನು ಒಬ್ಬಂಟಿಗನಲ್ಲ, ಆತನು ದೇವರಿಗೆ ಬೇಕಾದ ಸರ್ವಜನರನ್ನು ಈಗಾಗಲೇ ಗಳಿಸಿ ಆಗಿದೆ. ದೇವರ ವಾಕ್ಯವನ್ನು ನಾವು ಓದಿ ನೋಡೋಣ. ಹಾಗಾಗಿ ಕ್ರಿಸ್ತನು ಮೋಶೆಯ ಹಾಗೆ ಬಹುಜನರನ್ನು ಸಂಪಾದಿಸಿಕೊಂಡು ಬಂದನೆಂಬುದಕ್ಕೆ ಪುಷ್ಟಿ ಕೊಡುವಂಥ ವಾಕ್ಯ ಎಫೆಸ 4ನೇ ಅಧ್ಯಾಯ 8ನೇ ವಚನ. ಆದುದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ ಬಹು ಜನರನ್ನು ಸೆರೆ ಹಿಡಿಕೊಂಡು ಹೋಗಿ, ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿ ಆತನು ಏರಿ ಹೋಗುವಾಗ, ದಿವ್ಯಾರೋಹಣವಾಗುವಾಗ ಆತನು ದೇವರಿಗಾಗಿ ಸಂಪಾದಿಸಿಕೊಂಡ ಜನರೆಲ್ಲರನ್ನ ಆತನು ತನ್ನ ಸಂಗಡ ಕರ್ಕೊಂಡು ಹೋಗಿದ್ದಾನೆ ಅನ್ನುವಂಥ ಮಾತಿದೆ. ಎಫೆಸ 2ನೇ ಅಧ್ಯಾಯದಲ್ಲಿ 7ನೇ ವಚನ ಹೀಗೆ ಹೇಳ್ತದೆ, ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ನೀನು ಯೇಸು ಕ್ರಿಸ್ತನನ್ನು ನಂಬಿದ್ದರೆ ಕ್ರಿಸ್ತನಲ್ಲಿರುವ ನಿನ್ನನ್ನು ಆತನು ಈಗ ಪರಲೋಕದಲ್ಲಿ ಕೂಡಿಸಿದ್ದಾನೆ ಅನ್ನುವಂಥ ಮಾತು ಈಗ ಪ್ರಸ್ತುತದಲ್ಲಿ ಜೀವಂತವಾಗಿದೆ. ಸರಿ, ನಾವು ಇದಕ್ಕೆ ಕೆಲವು ವಚನಗಳನ್ನ ಧ್ಯಾನಿಸ್ತಾ ಬರೋಣ. ಇಲ್ಲಿ ನಮಗೆ ಗೊತ್ತಾಗಬೇಕಾದಂಥ ಸಂಗತಿ, ದೇವರು ಆತನನ್ನು ಎಬ್ಬಿಸಿದ್ದಾನೆ. ಇಲ್ಲಿ ನಾವು ಕ್ರಿಸ್ತನನ್ನು ನೋಡ್ತೇವೆ, ಜೊತೆಯಾಗಿ ನಮ್ಮನ್ನು ನಾವು ನೋಡಬೇಕಾಗ್ತದೆ, ಅಥವಾ ದೇವರು ನಮ್ಮನ್ನು ಕ್ರಿಸ್ತನೊಂದಿಗೆ ನಮ್ಮನ್ನು ಜೊತೆಯಾಗಿ ತೋರಿಸ್ತಾನೆ. ಇದೊಂದು ಬಹಳ ಸೊಗಸಾದ ವಿಷಯ. ಸರಿ, ಯೇಸು ಕ್ರಿಸ್ತನ ಪ್ರಾರ್ಥನೆಯನ್ನು ಇಲ್ಲಿ ನೋಡೋಣ. ಆತನು ಶಿಲುಬೆಗೆ ಹೋಗುವುದಕ್ಕೆ ಮೊದಲು ಹೆಚ್ಚು ಕಡಿಮೆ ಗೆತ್ಸೆಮನೆ ತೋಟದ ಸಮೀಪವೋ ಅಥವಾ ಗೆತ್ಸೆಮನೆ ತೋಟದ ಒಳಗೋ ಆತನು ತನ್ನವರಿಗಾಗಿ ಅಥವಾ ತಾನು ಸಂಪಾದಿಸಿಕೊಳ್ಳಿಕ್ಕಿರುವಂಥ ಕ್ರಿಸ್ತನ ಸಭೆಗಾಗಿ ಆತನು ಮಾಡಿದಂಥ ಪ್ರಾರ್ಥನೆ, ಅದರ ಉಲ್ಲೇಖ ಯೋಹಾನ 17ನೇ ಅಧ್ಯಾಯದಲ್ಲಿದೆ. ಅದರಲ್ಲಿ ಆತನು 5ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆಪಡಿಸು, ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆಪಡಿಸು. ಯೇಸು ಕ್ರಿಸ್ತನು ಶಿಲುಬೆಗೆ ಹೋಗುವುದಕ್ಕೆ ಮೊದಲು ತಂದೆ ಅಥವಾ ದೇವರ ಮುಂದೆ ಒಂದು ಮನವಿನಿಡ್ತಿದ್ದಾನೆ, ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ದಾನೆ. ಅದು ತಂದೆಯ ದೇವರ ಯೇಸು ಕ್ರಿಸ್ತನನ್ನು ಆತನ ಬಳಿಯಲ್ಲಿ ಈತನನ್ನು ಮಹಿಮೆ ಪಡಿಸಬೇಕಂತೆ. ಯಾವ ವಿಧದ ಮಹಿಮೆ? ಲೋಕ ಉಂಟಾಗುವುದಕ್ಕಿಂತ ಮುಂಚೆ ತಂದೆಯಾದ ದೇವರ ಬಳಿ ಯೇಸು ಕ್ರಿಸ್ತನಿಗಿದ್ದ ಮಹಿಮೆಯಿಂದಲೇ ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸಬೇಕಂತೆ. ಇದು ಯೇಸು ಕ್ರಿಸ್ತನು ತನಗಾಗಿ ಮಾಡಿಕೊಂಡ ಪ್ರಾರ್ಥನೆ. ಇಲ್ಲಿ ಯೇಸು ಕ್ರಿಸ್ತನು ತನಗಾಗಿ ಪ್ರಾರ್ಥನೆ ಮಾಡಿಕೊಂಡ ಮೇಲೆ ನಮಗಾಗಿ ಪ್ರಾರ್ಥಿಸ್ತಾನೆ. 17:24 ತಂದೆಯೇ, ನೀನು ಯಾರನ್ನು ನನಗೆ ಕೊಟ್ಟಿಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಿಸುತ್ತೇನೆ. ತಂದೆಯ ದೇವರು ಯಾರನ್ನೆಲ್ಲ ಯೇಸು ಕ್ರಿಸ್ತನಿಗೆ ಕೊಟ್ಟನೋ ಅವರೆಲ್ಲರೂ ಯೇಸು ಕ್ರಿಸ್ತನಿರುವ ಸ್ಥಳದಲ್ಲೇ ಯೇಸು ಕ್ರಿಸ್ತನ ಕೂಡ ಇದ್ದುಕೊಂಡು ಲೋಕ ಹುಟ್ಟುವುದಕ್ಕಿಂತ ಮುಂಚೆ ದೇವರು ಯೇಸುವನ್ನು ಪ್ರೀತಿಸಿ ಆತನ ಕೊಟ್ಟ ಮಹಿಮೆ ಏನಿತ್ತೋ ಅದನ್ನು ನಾವೆಲ್ಲರೂ ನೋಡಬೇಕೆಂಬುದಾಗಿ ಯೇಸು ಕ್ರಿಸ್ತ ನಮಗೋಸ್ಕರ ಪ್ರಾರ್ಥಿಸ್ತಾನೆ. ಹಾಗಾದರೆ ಇದೊಂದು ವಿಚಿತ್ರವಾದ ಪ್ರಾರ್ಥನೆ ಎಂಬುದು ನಮ್ಮ ಗ್ರಹಿಕೆಗೆ ಬರಲಿ. ಈ ಪ್ರಾರ್ಥನೆಯನ್ನು ಕಾಲದಲ್ಲಿ ತೆಗೆದುಕೊಂಡ್ರೆ ಯೇಸು ಕ್ರಿಸ್ತನು ಹೇಗೆ ಹೇಳ್ತಾನೆ? ಲೋಕವು ಹುಟ್ಟುವುದಕ್ಕಿಂತ ಮುಂಚೆ. ಹಾಗಾದರೆ ಯಾವ ಸೃಷ್ಟಿಯೂ ಇಲ್ಲದ ಕಾಲ, ಹಾಗಾದರೆ ಆದಿ ಎನ್ನುವಂಥ ಕಾಲ. ಈ ಕಾಲದಲ್ಲಿ ಯೇಸು ಕ್ರಿಸ್ತನು ತಂದೆಯಾದ ದೇವರ ಜೊತೆಯಲ್ಲಿ ಯಾವ ಪ್ರೀತಿಯಲ್ಲಿ ಇದ್ದನೋ ಆ ಕಾಲವನ್ನು ಲೋಕ ಹುಟ್ಟುವುದಕ್ಕೆ ಮೊದಲು ಅಥವಾ ಜಗದುತ್ಪತ್ತಿಗೆ ಮೊದಲು ಎನ್ನುವಂಥ ಕಾಲ ಎಂಬುದಾಗಿ ಸತ್ಯವೇದ ಪದೇ ಪದೇ ಮಾತನಾಡ್ತದೆ. ಆಗ ಯೇಸು ಕ್ರಿಸ್ತನು, ಆಗ ಯಾವ ಸೃಷ್ಟಿ ಇಲ್ಲದಂಥ ಕಾಲ, ದೇವರು ಮಾತ್ರ ಇದ್ದಂಥ ಕಾಲ. ಆ ಕಾಲದಲ್ಲಿ ಯೇಸು ಕ್ರಿಸ್ತನು ದೇವರ ಪ್ರೀತಿಯಲ್ಲಿ ಎಷ್ಟು ತಲ್ಲೀನನಾಗಿದ್ದನೋ, ಹಾಗಾದರೆ ಯೇಸು ಕ್ರಿಸ್ತನಿಗೆ ಜಗದುತ್ಪತ್ತಿಗೆ ಮೊದಲಿನ ಒಂದು ಅನುಭವ ತಿರುಗಿಬೇಕೆಂಬುದಾಗಿ ಕೇಳ್ತಿದ್ದಾನೆ. ಬಹಳ ವಿಚಿತ್ರವಾದ ವಿಷಯ. ಅಷ್ಟು ಮಾತ್ರವಲ್ಲ, ಆ ಭಾಗದಲ್ಲಿ ಆತನು ನಮ್ಮನ್ನು ಸೇರಿಸಿ ಯೇಸು ಕ್ರಿಸ್ತನ ಮೇಲೆ ತಂದೆ ದೇವರಿಗೆ ಯಾವ ಪ್ರೀತಿ ಎಂಬುದನ್ನು ನಾವೆಲ್ಲರೂ ಸಾಕ್ಷೀಕರಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನು ಬಯಸ್ತಿದ್ದಾನೆ. ಹಾಗಾದರೆ ಇದನ್ನು ಏನೆಂಬುದಾಗಿ ಹೇಳೋಣ? ನಾವೆಲ್ಲರೂ ವರ್ತಮಾನ ಕಾಲದಲ್ಲಿದ್ದೇವೆ.
ಒಂದು ವೇಳೆ ನಾವೇನೇ ಪ್ರಯತ್ನ ಪಟ್ಟರೂ ವರ್ತಮಾನ ಕಾಲದ ಜೊತೆಯಾಗಿ ನಾವು ಭವಿಷ್ಯತ್ ಕಾಲದೊಳಗೆ ಹೋಗ್ತೇವೆ. ಆದರೆ ನಮಗ್ಯಾರಿಗೂ ಭೂತಕಾಲಕ್ಕೆ ಹೋಗುವಂಥ ಸಾಮರ್ಥ್ಯ ಇಲ್ಲವೇ ಇಲ್ಲ, ಯಾರಿಗೂ ಇಲ್ಲ. ಒಂದು ವೇಳೆ ನಾವು ನಮ್ಮ ಯಾವುದಾದ್ರೂ ಹಿರಿಯರನ್ನು ಅವರು ಇದ್ದ ಕಾಲ, ಒಂದು ವೇಳೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಕಾಲವನ್ನು ನಾವು ಜ್ಞಾಪಕ ಮಾಡಿಕೊಂಡು ಆ ಕಾಲ ಹೇಗಿತ್ತೆಂಬುದಾಗಿ ನೋಡಲಿಕ್ಕೆ ನಾವು ಪ್ರಯಾಸ ಪಟ್ಟರೆ, ಅಥವಾ ಯಾರಾದರೂ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ರಿ ಎಂಬುದಾಗಿ ನಾವು ಯಾರನ್ನಾದರೂ ವಿನಂತಿಸಿಕೊಂಡ್ರೆ, ಯಾರೂ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ನಾವು ಯಾರಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಆ ಸಂಗತಿಗಳನ್ನ ನಾವು ಒಂದು ವೇಳೆ ಅದಕ್ಕೆ ಯಾವುದಾದ್ರೂ ದಾಖಲೆಗಳು ಇದ್ದರೆ, ಪುಸ್ತಕಗಳೋ ಅಥವಾ ಯಾರಾದರೂ ಯಾರ್ದಾದ್ರೂ ವಿವರಣೆಯೋ ಅಥವಾ ಆ ಕಾಲದ ವಿಡಿಯೋ ಅಥವಾ ಆಡಿಯೋಗಳು ಸಿಕ್ಕಿದ್ರೆ ಅವುಗಳ ಮೂಲಕ ಅದನ್ನು ಕೇಳ್ಬೋದು, ನೋಡ್ಬೋದೇ ಹೊರತು ನಾವಾಗಿ ಆ ಕಾಲದೊಳಗೆ ಪ್ರವೇಶಿಸೋದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಯೇಸು ಕ್ರಿಸ್ತನು ಪ್ರಾರ್ಥಿಸುವ ಪ್ರಾರ್ಥನೆಯನ್ನು ಗಮನಿಸಿ. ಈತನು ಭವಿಷ್ಯತ್ ಕಾಲದ ಒಳಗೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆತನು ಪ್ರಾರ್ಥಿಸ್ತಿಲ್ಲ. ಈಗ ಗತಿಸಿದ ಕಾಲ, ಜಗದುತ್ಪತ್ತಿಗೆ ಮೊದಲಿನ ಕಾಲ, ಈ ಕಾಲದೊಳಗೆ ಆತ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಹೇಳ್ತಿದ್ದಾನೆ. ಹಾಗಾದರೆ ಯೇಸು ಕ್ರಿಸ್ತನು ಇದನ್ನು ಯಾವಾಗ ಈ ಮನವಿ ನೀಡ್ತಿದ್ದಾನೆ? ಈತನ ಭೂಮಿ ಮೇಲೆ ಆತನ ರಕ್ಷಣಾ ಕಾರ್ಯವನ್ನು ಶಿಲ್ಬೆಯಲ್ಲಿ ಪೂರೈಸಬೇಕು, ಆತನ ಸತ್ತು ಸಮಾಧಿ ಆಗಬೇಕು, ತಂದೆಯ ದೇವರು ಆತನ ಜೀವದಿಂದ ಎಬ್ಬಿಸಬೇಕು, ಯೇಸು ಮೃತ್ಯುಂಜನಾಗಿ ಆತನು ಮರಣವನ್ನು ಜಯಿಸಿ ಎದ್ದು ಬರಬೇಕು, ನಂತರ ಆತನು ದಿವ್ಯಾರೋಹಣ ಹೊಂದಬೇಕು, ಆತನು ಪರಲೋಕಕ್ಕೆ ಏರಿ ಹೋಗಿ ತಂದೆಯ ಬಲಪಾರ್ಶ್ವದಲ್ಲಿ ಆತನು ಕೂತುಕೊಳ್ಳುವನಾಗಿ ಮಹಿಮ ಪದವನ್ನು ಅನುಭವಿಸುವನಾಗಿ ಅಲ್ಲಿ ಹೋಗಬೇಕು. ಹಾಗಾದರೆ ಆ ಸಂದರ್ಭ ಅದು ಜಗತ್ತುತ್ಪತ್ತಿಗೆ ಮೊದಲನೇ ಸಂದರ್ಭವಾಗ್ತದೆ ಮತ್ತು ಆತನು ನಮಗೂ ಒಂದು ಅವಕಾಶ ಕೊಡಲಿಕ್ಕಿದ್ದಾನೆ. ಆ ಒಂದು ಕಾಲಕ್ಕೆ ಆತ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕಿದ್ದಾನೆ. ಇದೆಲ್ಲ ಬಹಳ ವಿಶೇಷವಾಗಿ ಕಾಣುವಂಥ ಸಂಗತಿಗಳು. ಹಾಗಾದರೆ ಈ ಸಂಗತಿಗಳನ್ನು ದೃಢಪಡಿಸುವಂಥ ಕೆಲವು ವಚನಗಳನ್ನು ನಾವು ನೋಡೋಣ. ಪೇತ್ರನು, ಅಪೊಸ್ತಲನಾದ ಪೌಲನು ತಾನು ಸಾರಿದಂಥ ಮೊದಲನೆಯ ಸುವಾರ್ತೆಯಲ್ಲಿ ಇದನ್ನು ದೃಢೀಕರಿಸಿ ಮಾತನಾಡ್ತಾನೆ. ಅಲ್ಲಿ ಮೇಲಂತಸ್ತಿನ ಕೊಠಡಿಯಲ್ಲಿ ಆದಂಥ ಅನುಭವ, ಪವಿತ್ರಾತ್ಮನನ್ನು ದೇವರು ಸುರಿಸಿದಾಗ ಆದ ಅನುಭವ, ಅದಕ್ಕೆ ಅಲ್ಲಿ ನೆರೆದಿದ್ದ ಜನರು ತೋರಿದಂಥ ಆಶ್ಚರ್ಯ ಅಥವಾ ಬೇರೆ ಬೇರೆ ವಿಧದ ಭಾವನೆಗಳನ್ನ ಆತನು ಕಂಡು ಮಾತನಾಡುವಾಗ ಆತನು ಹೇಳ್ತಾನೆ. ಇದು ಯಾವುದಕ್ಕೆ ಸಾಕ್ಷಿ ಎಂಬುದಾಗಿ ಆತನು ಹೇಳ್ತಾನೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 32-33ನೇ ವಚನ ಹೇಳ್ತದೆ. ಆತನು ಖಡಾಖಂಡಿತವಾಗಿ ಹೇಳಿದ ಮಾತು, ಈ ಯೇಸುವನ್ನೇ ದೇವರು ಎಬ್ಬಿಸಿದನು, ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆತನು ದೇವರ ಬಲಗಡೆಯಿಂದ ಕ್ಷಮಿಸಿ ಈ ಮಾತುಗಳನ್ನು ಪೇತ್ರನು ಖಡಾಖಂಡಿತವಾಗಿ ಮಾತನಾಡ್ತಾನೆ. ಆತನು 32-33ರಲ್ಲಿ ಹೀಗೆ ಹೇಳ್ತಾನೆ, ಈ ಯೇಸುವನ್ನೇ ದೇವರು ಎಬ್ಬಿಸಿದನು, ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ಹಾಗಾದರೆ ಅಲ್ಲಿಯ ಜನ ಅಪೊಸ್ತಲರ ಮೇಲೆ ಕಂಡ ಪವಿತ್ರಾತ್ಮ ವರ ಇದು. ಯೇಸು ಕ್ರಿಸ್ತನು ತಂದೆಯಾದ ದೇವರ ಬಲಗಡೆಯಲ್ಲಿ ಆತನು ಮಹಾಪದವಿಯನ್ನು ಅನುಭವಿಸಿ ಅಲ್ಲಿ ಆತನು ಕುಳಿತಿರುವುದಕ್ಕೆ ಕಾರಣ, ಈಗ ನಾವು ಪವಿತ್ರಾತ್ಮ ವರವನ್ನು ಹೊಂದಿದ್ದೇವೆ ಎಂಬುದನ್ನು ಆತನು ದೃಢೀಕರಿಸಿ ಮಾತನಾಡ್ತಾನೆ. ಹಾಗಾದರೆ ಈ ವಾಕ್ಯದ ಪ್ರಕಾರ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿ ದಿವ್ಯಾರೋಹಣ ಆಗಿ ಆತನು ಯೆಹೋವನ ಪರ್ವತವನ್ನು ಹತ್ತಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ದೇವರು ಯಾರಿಗೆ ಅತ್ಯುನ್ನತ ಸ್ಥಾನವನ್ನು, ಅತಿ ಶ್ರೇಷ್ಠ ನಾಮವನ್ನು ಆತನು ಮೀಸಲಾಗಿಟ್ಟಿದ್ದಾನೋ ಆ ಸ್ಥಾನವನ್ನು ಆತನು ಅಲಂಕರಿಸಿದಾಗ ಭೂಮಿ ಮೇಲೆ ನಮಗೆ ಪವಿತ್ರಾತ್ಮ ಸುರಿಸಲ್ಪಟ್ಟದೆ ಎಂಬುದನ್ನು ಈತನು ದೃಢೀಕರಿಸ್ತಾನೆ. ದೇವರಿಗೆ ಸ್ತೋತ್ರ. ಇದರ ಕುರಿತಾಗಿ ದಾನಿಯೇಲನು ಮಾತನಾಡ್ತಾನೆ. ದಾನಿಯೇಲನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 13-14ನೇ ವಚನ. ದಾನಿಯೇಲ 7:13-14 ಅಲ್ಲಿ ಹೀಗೆ ಬರ್ತದೆ, ನಾನು ಕಂಡ ರಾತ್ರಿಯ ಕನಸಿನಲ್ಲಿ, ಇದು ದಾನಿಯೇಲನಿಗೆ ವರ್ತಮಾನ ಕಾಲ, ಇಗೋ ಮನುಷ್ಯ ಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು, ಇದು ದಾನಿಯೇಲನಿಗೆ ಭವಿಷ್ಯತ್ ಕಾಲ, ಆ ಮಹಾವೃದ್ಧನನ್ನು ಸಮೀಪಿಸಿದನು, ಇದು ದಾನಿಯೇಲನಿಗೆ ಭೂತಕಾಲ. ದಾನಿಯೇಲನು ಈ ದರ್ಶನ ಅಥವಾ ಕನಸು ಕಾಣುವಾಗ ಆತನಿಗದು ವರ್ತಮಾನ ಕಾಲ. ಆತನು ಆ ದರ್ಶನದಲ್ಲಿ ಮನುಷ್ಯ ಕುಮಾರನನ್ನು ಕಾಣುವಂಥದ್ದು ಆತನಿಗದು ಭವಿಷ್ಯತ್ ಕಾಲದ ಘಟನೆ. ಯೇಸು ಆತನು ತನ್ನ ರಕ್ಷಣಾ ಕಾರ್ಯವನ್ನು ಪೂರೈಸಿ ಆತನು ಪುನರುತ್ಥಾನದ ನಂತರ 40 ದಿವಸದ ನಂತರ
ಮೇಘಗಳಲ್ಲಿ ಪರಲೋಕಕ್ಕೆ ಏರಿ ಹೋದ ದೃಶ್ಯವನ್ನು ಆತನು ಕಂಡು ಅದನ್ನು ಸಾಕ್ಷೀಕರಿಸ್ತಿದ್ದಾನೆ. ಯೇಸುಕ್ರಿಸ್ತನು ಯಾರ ಸಮೀಪಕ್ಕೆ ಬಂದ, ಆ ಮನುಷ್ಯಕುಮಾರನಾದ ಯೇಸುಕ್ರಿಸ್ತನು ಯಾರ ಸಮೀಪಕ್ಕೆ ಬಂದ, ಅದನ್ನು ಕನ್ನಡ ಭಾಷಾಂತರದಲ್ಲಿ ಹೀಗೆ ಬರ್ತದೆ, ಆ ಮಹಾವೃದ್ಧನನ್ನು. ಕೆಲವು ಆಂಗ್ಲ ಭಾಷೆಯ ಭಾಷಾಂತರ ಹೇಗೆ ಹೇಳ್ತದೆ, ಏನ್ಷಿಯಂಟ್ ಆಫ್ ಡೇಸ್, ಅಂದರೆ ಅನಾದಿ ಕಾಲದವನು. ಹಾಗಾದರೆ ಯೇಸುಕ್ರಿಸ್ತನು ತಾನು ಪ್ರಾರ್ಥಿಸಿದ ಪ್ರಾರ್ಥನೆಗೆ ಉತ್ತರ ಇಲ್ಲಿದೆ. ಜಗದುತ್ಪತ್ತಿಗೆ ಮೊದಲು ನಿನ್ನ ಬಳಿ ನನಗಿದ್ದ ಮಹಿಮೆ. ಹಾಗಾದರೆ ಯೇಸುಕ್ರಿಸ್ತನು ನೇರವಾಗಿ ಆ ಮಹಿಮೆ ಕಡೆಗೆ, ಜಗದುತ್ಪತ್ತಿಗೆ ಮೊದಲು ತನಗಿದ್ದ ಮಹಿಮೆ ಕಡೆಗೆ ಆತನು ನಡೆದಿದ್ದಾನೆ. ಅಲ್ಲೇನಾಗಿದೆ, ಆ ಮಹಾವೃದ್ಧನನ್ನು ಸಮೀಪಿಸಿದನು, ಅವನನ್ನು ಆತನ ಸನ್ನಿಧಿಗೆ ತಂದರು. 14ನೇ ವಚನ ಹೇಳ್ತದೆ, ಸಕಲ ಜನಾಂಗ ಕುಲ ಭಾಷೆಗಳವರು ಅವನನ್ನು ಸೇವಿಸಲೆಂದು ಅವನಿಗೆ ದೊರೆತನವು, ಘನತೆಯು, ರಾಜ್ಯವು ಕೊಡೋಣವಾದವು. ಅವನ ಆಳಿಕೆಯು ಅಂತ್ಯವಿಲ್ಲದು, ಶಾಶ್ವತವಾದದ್ದು. ಅವನ ರಾಜ್ಯವು ಎಂದಿಗೂ ಅಳಿಯದು. ಅದು ಈಗ ಪ್ರಸ್ತುತದಲ್ಲಿರುವಂಥ ಕಾಲ. ಸಕಲ ಜನಾಂಗ ಕುಲ ಭಾಷೆಗಳವರು ಆತನನ್ನು ಸೇವಿಸುವುದಕ್ಕಾಗಿ ಈಗ ದೇವರು ಮೀಸಲಾಗಿಟ್ಟ ಕಾಲ. ಅದ್ಭುತವಾದ ಸಂಗತಿ. ಇದರ ಜೊತೆಗೆ ಕೀರ್ತನೆ 24 ಬಹಳ ಸ್ವಾರಸ್ಯಕರವಾದದ್ದು. ಕೀರ್ತನೆಗಳ ಅಳವಡಿಕೆಯೂ ಸಹ ಸೊಗಸಾದದ್ದು. ಕೀರ್ತನೆ 22 ಯೇಸುಕ್ರಿಸ್ತನ ಶಿಲುಬೆಯ ದೃಶ್ಯವನ್ನು ಸ್ಪಷ್ಟವಾಗಿ ವಿವರಿಸುವಂಥ ಅಧ್ಯಾಯಗಳಲ್ಲಿ ಒಂದು. ಯೆಶಾಯ 53 ಮತ್ತು ಕೀರ್ತನೆ 22 ಯೇಸುಕ್ರಿಸ್ತನ ಶಿಲುಬೆಯಲ್ಲಿ ಹೀಗೆ ಪರಿಸ್ಥಿತಿಗಳನ್ನ ಎದುರಿಸಿದ್ದಾನೆಂಬುದಾಗಿ ಸ್ಪಷ್ಟವಾಗಿ ಚಿತ್ರೀಕರಿಸಿ ಬರೆಯಲ್ಪಟ್ಟಂಥ ಅಧ್ಯಾಯಗಳು. ಪ್ರವಾದಿಗಳೊಳಗೆ ಕ್ರಿಸ್ತನ ಆತ್ಮನು ಸ್ಪಷ್ಟವಾಗಿ ನುಡಿದಂಥ ಅಧ್ಯಾಯ. ಇದರ ನಂತರ ಬರುವಂಥ ಅಧ್ಯಾಯ 23ನೇ ಅಧ್ಯಾಯ, ಬಹಳ ಪ್ರಸಿದ್ಧವಾದ ಅಧ್ಯಾಯ. ಒಮ್ಮೆಬ್ಬರು ಇದೆಷ್ಟು ಪ್ರಸಿದ್ಧ ಎಂಬುದನ್ನು ಹೇಳುವಾಗ ಹೀಗೆ ಹೇಳಿದರು, ಕೀರ್ತನೆ 23ನೇ ಅಧ್ಯಾಯದ ಮೇಲೆ ಈಗ ಪ್ರಪಂಚದಲ್ಲಿ ಹೆಚ್ಚು ಕಡಿಮೆ 2 ಮಿಲಿಯನ್ ಹಾಡುಗಳು ಬರೆಯಲ್ಪಟ್ಟದೆ ಅಂತೆ. ಅದರರ್ಥ 20 ಲಕ್ಷಕ್ಕಿಂತಲೂ ಅಧಿಕ ಹಾಡುಗಳು 23ನೇ ಕೀರ್ತನೆ ಮೇಲೆ ಬರೆಯಲ್ಪಟ್ಟದಂತೆ. ಅಷ್ಟೊಂದು ಪ್ರಸಿದ್ಧವಾದ ಅಧ್ಯಾಯ. ಎಂಥವರಲ್ಲಿಯೂ ನಿರೀಕ್ಷೆ, ಭರವಸೆ, ವಿಶ್ವಾಸವನ್ನು ಹೆಚ್ಚಿಸುವ ಅಧ್ಯಾಯ. ಇದರಲ್ಲಿ ಒಂದು ಮಾತು, ಕೀರ್ತನೆ 22 ಕ್ರಿಸ್ತನ ಶಿಲುಬೆ ಬಗ್ಗೆ ಮಾತನಾಡುವುದಾದರೆ, ಕೀರ್ತನೆ 23 4ನೇ ವಚನ ಹೇಗೆ ಹೇಳ್ತದೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ. ಅದರರ್ಥ ನಾನು ಮರಣದ ನೆರಳಿನ ಕಣಿವೆಯಲ್ಲಿ ನಡೆಯುವಾಗಲೂ. ಹಾಗಾದರೆ ಒಂದು ವೇಳೆ ನಾವು ಅದನ್ನು ಯೋಚಿಸಿದರೆ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತು ಪುನರುತ್ಥಾನವಾಗುವುದಕ್ಕೆ ನಡುವಿನ ಸಂದರ್ಭ ಕೀರ್ತನೆ 23 ಆಗ್ತದೆ. ಹಾಗಾದರೆ ನಿಶ್ಚಯವಾಗಿ ಕೀರ್ತನೆ 24 ಇದು ಯೇಸು ಕ್ರಿಸ್ತನ ಪುನರುತ್ಥಾನ ದಿವ್ಯಾರೋಹಣದ ಅಧ್ಯಾಯವಾಗ್ತದೆ. ಕೆಲವರು ಇದನ್ನು ಕ್ರಿಸ್ತನ 2ನೇ ಬರೋಣದ ಅಧ್ಯಾಯ ಎಂಬುದಾಗಿ ಹೇಳ್ತಾರೆ. ಒಂದು ವೇಳೆ ಅದರ ಬಗ್ಗೆ ನಾನು ಯಾವ ರೀತಿ ಮಾತನಾಡುವುದಕ್ಕೆ ಮನಸ್ಸು ಮಾಡುವುದಿಲ್ಲ, ಆದರೆ ಸ್ಪಷ್ಟವಾಗಿ ಹೇಳಬಲ್ಲೆ, ಯೋಹಾನ 17ನೇ ಅಧ್ಯಾಯದ ಆಧಾರದ ಮೇಲೆ ಅಥವಾ ನಾನು ದೃಢವಾಗಿ ಮಾತನಾಡಬಲ್ಲೆ, ಇದು ಯೇಸು ಕ್ರಿಸ್ತನ ಪುನರುತ್ಥಾನ ದಿವ್ಯಾರೋಹಣಕ್ಕೆ ಸಂಬಂಧಪಟ್ಟ ವಚನವಾಗ್ತದೆ ಅಥವಾ ಅಧ್ಯಾಯವಾಗ್ತದೆ. ಕಾರಣ ಅಲ್ಲಿ ಕೆಲವೊಂದು ಮಾತುಗಳು ಬರ್ತದೆ. ಯೆಹೋವನ ಪರ್ವತವನ್ನು ಹತ್ತತಕ್ಕವನೇ ಯಾರು? ಹಾಗಾದರೆ ಒಬ್ಬಾತನಿಗಾಗಿ ಮೀಸಲಾಗಿಟ್ಟ ಅಧ್ಯಾಯ. ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇದೆಲ್ಲವೂ ಒಬ್ಬಾತನ ಕುರಿತಾಗಿ. ಈ ಶುದ್ಧ ಹಸ್ತವುಳ್ಳವನು, ನಿರ್ಮಲ ಮನಸ್ಸುಳ್ಳವನು, ಈತನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡಿದವನು, ಈತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಬ್ಬನೇ. ಭೂಮಿ ಮೇಲೆ ಬದುಕಿದ ಎಲ್ಲ ಮನುಷ್ಯರಲ್ಲಿ ಯಾವ ಪಾಪವಿಲ್ಲದವನು. ಈತನಿಗೆ ತಂದೆಯಾದ ದೇವರಿಂದ ದೊರಕಿದ ಶುಭ. ಆತನು ಯೆಹೋವನ ಪರ್ವತವನ್ನು ಹತ್ತಿದ್ದಾನೆ. ಪುನರುತ್ಥಾನ ಹೊಂದಿದ ಯೇಸುವಿಗೆ ಸಿಕ್ಕಂತ ಮಹಿಮಾ ಪದವಿ. ಅಂಥ ಸಂದರ್ಭದಲ್ಲಿ ಮೊಳಗಿದ ಘೋಷಣೆ ಏನು? ಇದು ಯೇಸು ಕ್ರಿಸ್ತನು ಭೂಮಿಯ ಕಡೆ ಬರುವಾಗ ಬಂದ ಘೋಷಣೆ ಅಲ್ಲ, ಬದಲಾಗಿ ಯೇಸು ಕ್ರಿಸ್ತನು ಭೂಮಿಯಲ್ಲಿಂದ ಪರಲೋಕಕ್ಕೆ ಏರಿ ಹೋದಾಗ ಬಂದ ಘೋಷಣೆ. ಹಾಗಾಗಿ ನಾನು ಆರಂಭದಲ್ಲಿ ಹೇಳಿದೆ, ಅನೇಕರು ಇದನ್ನು ಕ್ರಿಸ್ತನ ಬರೋಣ ಅಥವಾ 2ನೇ ಬರೋಣಕ್ಕೆ ಸಂಬಂಧಪಟ್ಟ ವಚನಗಳೆಂಬುದಾಗಿ
ಹೇಳುವರಿದ್ದಾರೆ. ಆದರೆ ಇದು ಸ್ಪಷ್ಟವಾಗಿ ಕ್ರಿಸ್ತನು ಭೂಮಿಯಲ್ಲಿಂದ ಪರಲೋಕಕ್ಕೆ ಏರಿ ಹೋದಾಗ ಆಗುವಂಥ ಸಂಗತಿ. ಅಲ್ಲಿ ಹೀಗೆ ಬರ್ತದೆ, ದ್ವಾರಗಳು ಉನ್ನತವಾಗಿರ್ರಿ. ಹಾಗಾದರೆ ದೊಡ್ಡ ದೊಡ್ಡ ಬಾಗಿಲುಗಳು ಅದು ಉನ್ನತವಾಗಬೇಕಂತೆ. ಒಂದು ವೇಳೆ ಅದರ ಎತ್ತರ ಕಡಿಮೆ ಆಗಿದೆ, ಅದು ಎತ್ತರವಾಗಬೇಕಂತೆ. ಆಮೇಲೆ ಪುರಾತನವಾದ ಕದಗಳೇ ತೆರೆದುಕೊಂಡಿರಿ, ಮುಚ್ಚಿದ ಬಾಗಿಲುಗಳು ತೆರೆಯಲ್ಪಡಬೇಕಂತೆ. ಅಲ್ಲಿ ಬರ್ತದೆ, ಕದಗಳೇ ತೆರೆದುಕೊಂಡಿರಿ ಎಂಬುದಾಗಿ ಬರಲಿಲ್ಲ, ಪುರಾತನವಾದ ಕದಗಳೇ. ಏನದು ಪುರಾತನವಾದ ಕದಗಳು? ಅನಾದಿ ಕಾಲದವನ ಬಳಿ, ಮಹಾವೃದ್ಧನ ಬಳಿ ಪ್ರವೇಶಿಸುವಂಥ ಬಾಗಿಲುಗಳು. ಯೇಸು ಕ್ರಿಸ್ತನು ಕೇಳಿಕೊಂಡಂತೆ ಈ ಲೋಕ ಹುಟ್ಟುವುದಕ್ಕಿಂತ ಮೊದಲು ಎಂಬುದಾಗಿ ಇದ್ದಂಥ ಆ ಕಾಲಕ್ಕೆ ಸಂಬಂಧಪಟ್ಟ ಕಾಲದೊಳಗೆ ಪ್ರವೇಶಿಸುವ ಬಾಗಿಲುಗಳು. ಕಾರಣ ಅದರೊಳಗೆ ಮಹಾಪ್ರಭಾವುಳ್ಳ ಅರಸನು ಆಗಮಿಸ್ತಾನೆ. ತಿರುಗಿ 24ನೇ 9ನೇ ವಚನ ಹೇಳ್ತದೆ, ದ್ವಾರಗಳು ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ, ಮಹಾಪ್ರಭಾವುಳ್ಳ ಅರಸನು ಆಗಮಿಸ್ತಾನೆ. ಮಹಾಪ್ರಭಾವುಳ್ಳ ಅರಸನು ಯಾರು? ಸೇನಾಧೀಶನಾದ ಯೆಹೋವನೇ ಮಹಾಪ್ರಭುಗಳ ಅರಸನು, ಈತನೇ ಸೆಲ. ಇದೆಲ್ಲವೂ ಯೇಸು ಕ್ರಿಸ್ತನ ಕುರಿತಾಗಿ ಬರೆಯಲ್ಪಟ್ಟ ವಚನಗಳು. ಯೇಸು ಕ್ರಿಸ್ತನು ಭೂಮಿಯಲ್ಲಿಂದ ಪರಲೋಕಕ್ಕೆ ಏರಿ ಹೋಗಿ ಆತನು ಆ ಅನಾದಿ ಕಾಲದವನ ಬಳಿಗೆ ಹೋಗುವಾಗ ಆಗುವಂಥ ಘೋಷಣೆಯನ್ನು ತಿಳಿಸುವಂಥ ಸಂಗತಿಗಳು. ಹಾಗಾದರೆ ನಾವಿಲ್ಲಿ ಗ್ರಹಿಸೋಣ. ನಾವೀಗಾಗಲೇ ಎಫೆಸ 1:19, 20, 21 ಓದಿದ್ದೇವೆ. ಇಲ್ಲಿ 19ನೇ ವಚನ ಹೇಳ್ತದೆ, ಆತನು ನಂಬುವರಾದ ನಮ್ಮಲ್ಲಿ ಸಾಧಿಸುವ ಪರಾಕ್ರಮ ಎಂಥದ್ದೆಂದು ನಾವು ಗ್ರಹಿಸಬೇಕಂತೆ. ಹಾಗಾದರೆ ಕ್ರಿಸ್ತನಲ್ಲಿ ಆತನು ಏನನ್ನು ಸಾಧಿಸಿದ್ದಾನೆ? ಸತ್ಯದ ಕ್ರಿಸ್ತನನ್ನು ಬದುಕಿಸಿದ್ದಾನೆ. ಆತನನ್ನು ದಿವ್ಯರಾಣದ ಮೂಲಕ ಮೇಲೆ ಕೆತ್ತಿಕೊಂಡಿದ್ದಾನೆ. ದೇವರು ಆತನನ್ನು ಮೇಲೆ ಎತ್ತಿದ್ದಾನೆ ಎಂಬುದಾಗಿ ಹೇಳಿದರೆ, ಯಾವ ಈ ಸ್ವಾಭಾವಿಕ ನಿಯಮಗಳು ಆತನನ್ನು ಕೆಳಗಿನ್ನು ಹಿಡಿದಿರಲಿಕ್ಕೆ ಸಾಧ್ಯವಿಲ್ಲ. ಸ್ವಾಭಾವಿಕ ನಿಯಮ ಎಂಬುದಾಗಿ ಹೇಳಿದರೆ, ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಕೈ ಬಿಟ್ಟರೆ ಅದು ಕೆಳಗೆ ಬೀಳ್ತದೆ, ಗುರುತ್ವಾಕರ್ಷಣ ಶಕ್ತಿಗೆ ಅದು ಕೆಳಗೆ ಬೀಳ್ತದೆ. ಆದರೆ ಏರಿ ಹೋದ ಕ್ರಿಸ್ತನನ್ನು ಈ ಸ್ವಾಭಾವಿಕ ನಿಯಮ ಹತೋಟಿಯಲ್ಲಿಟ್ಟುಕೊಳ್ಳಲಿಕ್ಕಾಗದ ಕಾರಣ ಆತನು ಸುಲಭವಾಗಿ ಮೇಲಕ್ಕೆ ಹೋಗಿದ್ದಾನೆ. ನಂತರದಲ್ಲಿ ದೇವರು ಆತನಿಗೆ ಪದವಿ ಕೊಟ್ಟಿದ್ದಾನೆ ತನ್ನ ಬಲಗಡೆಯಲ್ಲಿ, ಮತ್ತು ಆತನನ್ನು ಮಹಿಮೆ ಪಡಿಸಿದ್ದಾನೆ. ಕ್ರಿಸ್ತನನ್ನು ಪುನರುತ್ಥಾನಗೊಳಿಸಿ ಮೇಲಕ್ಕೆತ್ತಿದ ದೇವರು ಆತನಿಗೆ ಪದವಿ ಕೊಟ್ಟು ಆತನನ್ನು ಮಹಿಮೆ ಪಡಿಸಿದ ದೇವರು ಆತನು ನಮ್ಮ ವಿಷಯದಲ್ಲಿ ಹಾಗೇ ನಡ್ಕೊಳ್ಳಿಕ್ಕಿದ್ದಾನೆ. ಕಾರಣ ಆತನು ನಮ್ಮಲ್ಲಿ ಸಾಧಿಸಬೇಕೆಂದಿರುವುದನ್ನು ಆತನು ಕ್ರಿಸ್ತನಲ್ಲಿ ಸಾಧಿಸಿದ್ದಾನೆ. ಅದೇ ನಾವು ಓದಿದಂಥ ವಚನ ಎಫೆಸ 1:19-20. ಮತ್ತೊಮ್ಮೆ ಆ ವಚನವನ್ನು ಓದಿ ನೋಡೋಣ. ಎಫೆಸ 1:19, 19-20. ನಂಬುವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದೆಂಬುದನ್ನು ನೀವು ತಿಳ್ಕೊಳ್ಳುವಂತೆ ಅನುಗ್ರಹಿಸಲಿ. ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದದೆ. ನಮ್ಮಲ್ಲಿ ಆತನು ಏನು ಸಾಧಿಸಬೇಕೆಂದಿದ್ದಾನೋ ಅದನ್ನು ಕ್ರಿಸ್ತನಲ್ಲಿ ತೋರಿಸಿದ್ದಾನೆ. ಆತನು ಸತ್ಯದ ಕ್ರಿಸ್ತನನ್ನು ಬದುಕಿಸಿದ್ದಾನೆ, ಅಂದರೆ ಪುನರುತ್ಥಾನಗೊಳಿಸಿದ್ದಾನೆ. ಹಾಗಾದರೆ ಇದು ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿನಗೂ ನನಗೂ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವ ಪ್ರತಿಯೊಬ್ಬರಿಗೂ ಪುನರುತ್ಥಾನವಿದೆ. ಆತನನ್ನು ಮೇಲೆ ಕೆತ್ತಿದ್ದಾನೆ, ನಮ್ಮನ್ನು ಆತನು ಮೇಲೆ ಕೆತ್ತಲಿಕ್ಕಿದ್ದಾನೆ. ಆತನಿಗೆ ಆತನು ಪದವಿ ಕೊಟ್ಟಿದ್ದಾನೆ, ನಮಗೂ ಆತನು ಪದವಿಯನ್ನು ಕೊಡಲಿಕ್ಕಿದ್ದಾನೆ. ದೇವರು ಆತನನ್ನು ಮಹಿಮೆ ಪಡಿಸಿದ್ದಾನೆ, ನಮ್ಮನ್ನು ಆತನ ಮಹಿಮೆ ಪಡಿಸಲಿಕ್ಕಿದ್ದಾನೆ. ಬಹಳ ಸೊಗಸಾದ ಸಂಗತಿಗಳು. ಮುಂದುವರೆದು ನೋಡೋಣ. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೀನಿ, ನಾವು 2 ವಾಕ್ಯಗಳನ್ನ ಧ್ಯಾನಿಸ್ತೇವೆ. ಒಂದು ಎಫೆಸ 1ನೇ ಅಧ್ಯಾಯದ 19, 20, 21. ನಂತರದ್ದು ಕೀರ್ತನೆ 63:3. ಇಲ್ಲಿ ನಾವು ಪ್ರೀತಿಯ ಮಹತ್ವವನ್ನು ಕಾಣಬೇಕಾಗ್ತದೆ. ಸತ್ಯವೇದದಲ್ಲಿ ಪ್ರೀತಿಯ ಕುರಿತಾದ ಸಾಕಷ್ಟು ಸಂಗತಿಗಳಿವೆ. ಅದರ ಕುರಿತು ಸಾಕಷ್ಟು ವಿವರಣೆಗಳು, ವ್ಯಾಖ್ಯಾನಗಳು, ಪುಸ್ತಕಗಳಿವೆ. ಇದರ ಮೇಲೆ ದೇವರ ಪ್ರೀತಿಯನ್ನು ಗ್ರಹಿಸಿಕೊಂಡು ಸಾರಿದ ಎಷ್ಟೋ ಮಹಾನ್ ಭಕ್ತರಿದ್ದಾರೆ. ಒಂದು ವೇಳೆ ದೇವರ ಪ್ರೀತಿಯನ್ನು ಗ್ರಹಿಸಿಕೊಳ್ಳುವಂಥದ್ದು ಈಗಲೂ ಅದೊಂದು ದೊಡ್ಡ ಮರ್ಮವೇ ಹೌದು. ಎಫೆಸದವರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದಲ್ಲಿ ಅದನ್ನು ಹೇಳುವಾಗ ಭಕ್ತನು ಸಭೆಗೆ ಹೀಗೆ ಹೇಳ್ತಾನೆ. ಎಫೆಸ 3:18, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೂ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲೆಂದು ಆತನನ್ನು ಬೇಡಿಕೊಳ್ತೇನೆ.
ಹಾಗಾದರೆ ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ನಾವು ತಿಳ್ಕೊಳ್ಳಲಿಕ್ಕೆ ಪೂರ್ಣ ಶಕ್ತರಾಗಬೇಕಂತೆ. ಇದನ್ನು ದೇವಜನರೆಲ್ಲರೊಂದಿಗೆ ನಾವು ಗ್ರಹಿಸಬೇಕಂತೆ. ಇದೊಂದು ಬಹಳ ವಿಶೇಷವಾದ ವಿಷಯ. ಹಾಗಾದರೆ ಕೀರ್ತನೆ 63:3 ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ ಎಂಬುದಾಗಿ ಬರೆದಿದೆ. ಇದನ್ನು ಆಂಗ್ಲ ಭಾಷೆಯ ಕೆಲವು ಭಾಷಾಂತರಗಳು ಹೀಗೆ ಹೇಳ್ತದೆ, ಯುವರ್ ಲವಿಂಗ್ ಕೈಂಡ್ನೆಸ್ ಈಸ್ ಬೆಟರ್ ದನ್ ಲೈಫ್ ಎಂಬುದಾಗಿ ಹೇಳ್ತದೆ. ಹಾಗಾದರೆ ದೇವರ ಕನಿಕರ ಸಹಿತವಾದ ಪ್ರೀತಿ ಇದು ಜೀವಕ್ಕಿಂತಲೂ ಶ್ರೇಷ್ಠ ಎಂಬುದಾಗಿ ಬರೆದಿದೆ. ಹಾಗಾದರೆ ಜೀವಕ್ಕಿಂತಲೂ ಪ್ರೀತಿ ಹೇಗೆ ಶ್ರೇಷ್ಠ ಆಗ್ತದೆ? ಇದೊಂದು ಬಹಳ ವಿಚಿತ್ರವಾದ ವಿಷಯ. ಒಬ್ಬ ರೋಗಿ ಬಹಳ ಸೀರಿಯಸ್ ಆಗಿದ್ದರೆ, ಒಬ್ಬ ರೋಗಿಯ ಪರಿಸ್ಥಿತಿ ಬಹಳ ಗಂಭೀರವಾಗಿದ್ದರೆ, ಆ ರೋಗಿ ಕಡೆಯವರು ಡಾಕ್ಟರ್ ಹತ್ರ ಹೋಗಿ ಹೀಗೆ ಕೇಳ್ಬೋದು, ಡಾಕ್ಟರ್ ಏನಾದರೂ ಮಾಡಿ ರೋಗಿಯನ್ನು ಬದುಕಿಸಿಕೊಡಿ, ಅಥವಾ ಏನಾದರೂ ಮಾಡಿ ರೋಗಿ ಜೀವ ಬದುಕುವಂತೆ ಮಾಡಿರಿ. ಆದರೆ ನಮ್ಮಲ್ಲಿ ಯಾರೊಬ್ಬರು ಹೋಗಿ ಡಾಕ್ಟರ್ ಏನಾದರೂ ಮಾಡಿ ನಿಮ್ಮ ಪ್ರೀತಿ ಅಲ್ಲಿ ಉಳಿಯುವಂತೆ ಮಾಡ್ರಿ ಎಂಬುದಾಗಿ ನಾವು ಬೇಡಲ್ಲ. ಅದರಲ್ಲಿ ದೇವರ ವಾಕ್ಯ ವಿಚಿತ್ರವಾಗಿ ಮಾತನಾಡ್ತದೆ. ಜೀವಕ್ಕಿಂತಲೂ ದೇವರ ಕನಿಕರ ಸಹಿತವಾದ ಪ್ರೀತಿ ಶ್ರೇಷ್ಠ ಅಂತೆ. ಯಾಕೆ ಮಾತು? ಒಂದು ವೇಳೆ ಅದು ಹೀಗೆ ಜೀವವು ನಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ, ಆದರೆ ದೇವರ ಪ್ರೀತಿ ನಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯವಿಲ್ಲ. ಶಿಲುಬೆ ಮೇಲೆ ಯೇಸು ಕ್ರಿಸ್ತನ ಜೀವ ಬಿಟ್ಟು ಹೋಯಿತು, ಆದರೆ ಸತ್ತಿದ್ದ ಕ್ರಿಸ್ತನನ್ನ 3ನೇ ದಿವಸ ಬದುಕಿಸುವಲ್ಲಿ ದೇವರ ಪ್ರೀತಿ ಕ್ರಿಸ್ತನನ್ನು ಮರೆಯಲಿಲ್ಲ. ಇದೊಂದು ಬಹಳ ಅದ್ಭುತವಾದ ಸಂಗತಿ. ಹಾಗಾದರೆ ಕಡೆಯಲಾಗೋ ಪುನರುತ್ಥಾನ ಎಂಬುದಾಗಿ ಬರೆದಿದೆ. ಕಡೆಯಲ್ಲಿ ದೇವರು ನಮ್ಮನ್ನು ಎಬ್ಬಿಸ್ತಾನೆ ಎಂಬುದಾಗಿ ಬರೆದಿದೆ. ಕಡೆಯಲ್ಲಿ ಕ್ರಿಸ್ತ ನಮ್ಮನ್ನು ಬದುಕಿಸ್ತಾನೆ ಎಂಬುದಾಗಿ ಬರೆದಿದೆ, ಎಬ್ಬಿಸ್ತಾನೆ ಎಂಬುದಾಗಿ ಬರೆದಿದೆ. ಕೆಲವು ಭಕ್ತರು ಈಗಾಗಲೇ 1000 ವರ್ಷಗಳ ಹಿಂದೆ ಸತ್ತಿದ್ದಾರೆ. ಕೆಲವು ಭಕ್ತರು 100 ವರ್ಷಗಳ ಹಿಂದೆ ಸತ್ತಿದ್ದಾರೆ. ಕೆಲವು ಭಕ್ತರು ದಶಕಗಳ ಹಿಂದೆ ಸತ್ತಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಸತ್ತಿದ್ದಾರೆ. ಕೆಲವರು ನೆನ್ನೆ ಮೊನ್ನೆ ಎಂಬಂತೆ ಸತ್ತಿದ್ದಾರೆ. ಹಾಗಾದರೆ ದೇವ ಜನರು ಮರಣ ಹೊಂದೆಷ್ಟು ಕಾಲವಾಗಿದ್ದರೂ ಸರಿ, ಎಲ್ಲರಿಗೂ ಆತನು ಪುನರುತ್ಥಾನವನ್ನು ನೇಮಿಸಿದ್ದಾನೆ. ಕ್ರಿಸ್ತನಲ್ಲಿ ನಿದ್ರೆ ಹೋದವರ ಜೀವ ಅವರನ್ನು ಬಿಟ್ಟು ಅನೇಕ ಕಾಲ ಈಗಾಗಲೇ ಗತಿಸಿ ಹೋಗಿದೆ. ಆದರೆ ಅವರ ಯಾರ ಮೇಲೆಯೂ ದೇವರ ಪ್ರೀತಿ ಕಡಿಮೆಯಾಗಿಲ್ಲ. ಅದರರ್ಥ ದೇವರ ಪ್ರೀತಿ ಅವರನ್ನ ಇನ್ನೂ ಮರೆತಿಲ್ಲ. ಪ್ರೀತಿ ಅದು ಮರೆಯುವುದಿಲ್ಲ. ಹಾಗಾಗಿ ಅವರೆಲ್ಲರ ಪುನರುತ್ಥಾನ ನಿಶ್ಚಯ. ಕ್ರಿಸ್ತನನ್ನು ಬದುಕಿಸಿದ ದೇವರು ಕ್ರಿಸ್ತನಲ್ಲಿ ನಿದ್ರೆ ಹೋದ ನಮ್ಮೊಬ್ಬೊಬ್ಬರನ್ನು ಆತನು ಬದುಕಿಸ್ತಾನೆ ಎಂಬುದೇ ಇದರ ಸ್ಪಷ್ಟವಾದ ವಿಷಯ. ಇಲ್ಲಿ ಯೇಸು ಕ್ರಿಸ್ತನ ಮೇಲೆ ದೇವರ ಪ್ರೀತಿ ಇತ್ತು ಎಂಬುದನ್ನು ಹೇಳುವಂಥ ಕೆಲವು ವಚನಗಳನ್ನ ನೋಡೋಣ. ಅದೆಲ್ಲೂ ಸೊಗಸಾದ ವಚನಗಳೇ. ಮತ್ತಾಯ 3ನೇ ಅಧ್ಯಾಯದ 17ನೇ ವಚನ ಹೇಳ್ತದೆ, ಪುನರುತ್ಥಾನಕ್ಕೆ ಪ್ರೀತಿ ಪ್ರಾಮುಖ್ಯವಾದದ್ದು ಎಂಬುದಾಗಿ ಹೇಳೋದಾದರೆ, ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿದ ದೇವರಿಗೆ ತನ್ನ ಮಗನಾದ ಯೇಸು ಕ್ರಿಸ್ತನ ಮೇಲೆ ಪ್ರೀತಿ ಇತ್ತು. ಅದನ್ನು ಹೇಳುವಂಥ ದೇವರ ಸ್ವಂತ ಮಾತಿನಲ್ಲಿ ಕೇಳಿಸಿಕೊಳ್ಳೋಣ. ಮತ್ತಾಯ 3:17 ಹೀಗೆ ಹೇಳ್ತದೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ಯೇಸು ಕ್ರಿಸ್ತನ ದೇವರಿಗೆ ಪ್ರಿಯನಾಗಿರುವ ಮಗನು, ದೇವರು ಆತನನ್ನು ಮೆಚ್ಚಿದ್ದಾನೆ. ಮಾರ್ಕನ ಸುವಾರ್ತೆ 9:7 ಹೀಗೆ ಹೇಳ್ತದೆ, ಇದು ರೂಪಾಂತರ ಬೆಟ್ಟದಲ್ಲಿ ಯೇಸು ಕ್ರಿಸ್ತನು ತನ್ನನ್ನು ರೂಪಾಂತರದಲ್ಲಿ ತೋರಿಸಿಕೊಂಡಾಗ ಅಲ್ಲಿ ಶಿಷ್ಯರು ಕೇಳಿಸಿಕೊಂಡ ದೇವರ ಮಾತು ಅಲ್ಲಿ ಹೀಗೆ ಬರ್ತದೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನು ಕೇಳಿರಿ. ಯೇಸು ಕ್ರಿಸ್ತನ ದೇವರಿಗೆ ಪ್ರಿಯನಾಗಿರೋ ಮಗನು, ಆತನ ಮಾತನ್ನು ನಾವು ಕೇಳಬೇಕಂತೆ. ಯೋಹಾನ 5:20 ಹೀಗೆ ಹೇಳ್ತದೆ, ತಂದೆಯು ಮಗನ ಮೇಲೆ ಮಮತೆ ಇಟ್ಟು ತಾನು ಮಾಡುವವುಗಳನ್ನೆಲ್ಲ ಅವನಿಗೆ ತೋರಿಸ್ತಾನೆ, ಇದಲ್ಲದೆ ಇವುಗಳಿಗಿಂತ ದೊಡ್ಡ ಕೆಲಸಗಳನ್ನು ಅವನಿಗೆ ತೋರಿಸುವನು. ದೇವರಿಗೆ ಸ್ತೋತ್ರ. ತಂದೆಯ ದೇವರು ಮಗನ ಮೇಲೆ ಮಮತೆ ಇಟ್ಟಿದ್ದಾನೆ. ಹಾಗಾಗಿ ತಂದೆ ಮಾಡುವ ಎಲ್ಲ ಕಾರ್ಯಗಳನ್ನು, ಕ್ರಿಯೆಗಳನ್ನು ಆತನಿಗೆ ತೋರಿಸ್ತಾನೆ. ಇನ್ನೂ ದೊಡ್ಡ ದೊಡ್ಡ ಸಂಗತಿಗಳನ್ನ ತೋರಿಸಲಿಕ್ಕಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನು ತಾನೇ ಅದನ್ನು ಹೇಳ್ತಾನೆ. ಇನ್ನೊಂದು ವಚನ ಹೇಗೆ ಹೇಳ್ತದೆ, ಯೇಸು ಕ್ರಿಸ್ತನನ್ನು ದೇವರು ಒಬ್ಬಂಟಿಗನಾಗಿ ಬಿಡಲಿಲ್ಲವಂತೆ. ಯೋಹಾನ 8ನೇ ಅಧ್ಯಾಯ 29ನೇ ವಚನ, ನನ್ನನ್ನು ಕಳಿಸಿಕೊಟ್ಟ ಆತನು ನನ್ನ ಸಂಗಡ ಇದ್ದಾನೆ, ನಾನು ಆತನಿಗೆ ಮೆಚ್ಚಿಕೆಯಾದದ್ದನ್ನು
ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಬ್ಬಂಟಿಗನಾಗಿ ಬಿಡಲಿಲ್ಲ. ದೇವರ ಪ್ರೀತಿ ಯೇಸು ಕ್ರಿಸ್ತನನ್ನು ಎಲ್ಲಿ ಒಬ್ಬಂಟಿಗನಾಗಿ ಬಿಡಲಿಲ್ಲವಂತೆ. ಕಾರಣ ಯೇಸು ಕ್ರಿಸ್ತನು ಯಾವಾಗಲೂ ತಂದೆಗೆ ಮೆಚ್ಚುಗೆಯಾದದ್ದನ್ನೇ ಮಾಡಿದ್ದಾನೆ. ಬಹಳ ಸೊಗಸಾದ ವಿಷಯ. ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಪ್ರೀತಿಸಿದ್ದಕ್ಕೆ ಮತ್ತೊಂದು ಕಾರಣವನ್ನು ಯೇಸು ಕ್ರಿಸ್ತನು ಕೊಡ್ತಾನೆ. ಯೋಹಾನ 10ನೇ ಅಧ್ಯಾಯ 17ನೇ ವಚನ, ನಾನು ತಿರುಗಿ ಪಡಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ, ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ಯೇಸು ಕ್ರಿಸ್ತನು ತನ್ನ ಜೀವನ ಬಿಡುವುದಕ್ಕೆ ಆತನು ಸಿದ್ಧ ಮನಸ್ಸಿನಿಂದ ಇದ್ದ ಕಾರಣ ಆತನು ಪ್ರಾಣ ಕೊಟ್ಟು ತಿರುಗಿ ಅದನ್ನು ಪಡೆಕೊಳ್ತಾನೆ. ಅಥವಾ ಯೇಸು ಕ್ರಿಸ್ತನು ತಂದೆಯ ದೇವರ ಮೇಲೆ ಭರವಸೆವಿಟ್ಟು ತನ್ನ ಪ್ರಾಣವನ್ನು ಒಪ್ಪಿಸ್ತಾನೆ. ತಂದೆಯ ದೇವರು ಆತನೊಳಗೆ ತನ್ನ ಜೀವನ ತಿರುಗಿ ಕಳಿಸ್ತಾನೆ ಎಂಬಂಥ ಭರವಸೆಯುಳ್ಳವನಾಗಿ ಆತನು ತಂದೆ ವಿಷಯದಲ್ಲಿ ಇದ್ದದರಿಂದ ತಂದೆ ಆತನನ್ನು ಪ್ರೀತಿಸ್ತಾನೆ ಎಂಬುದಾಗಿ ಬರೀತಾನೆ. ಅದರರ್ಥ ಯೇಸು ಪ್ರಾಣ ಕೊಟ್ಟ ಮೇಲೂ ಆತನನ್ನು ಪುನರುತ್ಥಾನಗೊಳಿಸುವ ತಂದೆ ಮೇಲೆ ಯೇಸುವಿನ ಭರವಸೆ. ಇದು ಸಭೆಗೆ ಬಹಳ ಪ್ರಾಮುಖ್ಯವಾದ ವಿಷಯ. ಕ್ರಿಸ್ತನ ಸಭೆಯಲ್ಲಿರುವಂಥ ನಾವೆಲ್ಲರೂ ಒಂದು ವೇಳೆ ನಾವು ಕ್ರಿಸ್ತನಲ್ಲಿದ್ದರೆ ಹೋದರೂ ತಂದೆಯ ದೇವರು ತಿರುಗಿ ನಮ್ಮೊಳಗೆ ಜೀವನ ಕೊಡ್ತಾನೆ ಎನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಇಲ್ಲಿ ಕ್ರಿಸ್ತನ ಮೂಲಕ ನಾವು ಗ್ರಹಿಸಲಿಕ್ಕೆ ಸಾಧ್ಯ. ಅದರ ನಿಮಿತ್ತವಾಗಿ ತಂದೆಯ ದೇವರು ಯೇಸುವನ್ನು ಪ್ರೀತಿಸಿದ್ದಾನೆ. ಹಾಗಾದರೆ ಇದೇ ಒಂದು ಭರವಸೆ ನಮ್ಮಲ್ಲಿದ್ದರೂ ನಮ್ಮನ್ನು ತಂದೆಯ ದೇವರು ಪ್ರೀತಿಸ್ತಾನೆ. ಇದು ಪುನರುತ್ಥಾನಕ್ಕೆ ಸಂಬಂಧಪಟ್ಟ ವಿಷಯ. ದೇವರಿಗೆ ಸ್ತೋತ್ರ. ಹಾಗಾದರೆ ಯೇಸು ಕ್ರಿಸ್ತನ ಇನ್ನು ಕೆಲವು ಮಾತುಗಳನ್ನ ನೋಡೋಣ. ನಾವು ದೇವರ ಪ್ರೀತಿಯನ್ನು ಗ್ರಹಿಸುವಂಥ ಭಾಗ ಯೇಸು ಕ್ರಿಸ್ತ ನಮಗೆ ಮಾತನಾಡ್ತಾನೆ. ಯೇಸು ಅವರಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವುದಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ಪ್ರೀತಿಯಲ್ಲಿ ನಿಲ್ಲುವುದು ಹೇಗೆ? ಅದಕ್ಕೆ ಯೇಸು ಕ್ರಿಸ್ತ ನಮಗೆ ಹೇಳಿಕೊಡ್ತಾನೆ. ಏನಂತೆ? ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ, ನಾವು ಯೇಸುವನ್ನು ಪ್ರೀತಿಸುವುದಾದರೆ. ಅಲ್ಲಿ ಬರ್ತದೆ, ಯೇಸು ಹೇಳ್ತಾನೆ, ನಾವೆಲ್ಲರೂ ಆತನ ಮಾತನ್ನು ಕೈಕೊಂಡು ನಡೆಯುವವರು, ಆಗ ತಂದೆಯ ದೇವರು ನಮ್ಮನ್ನು ಪ್ರೀತಿಸ್ತಾನಂತೆ. ಯೇಸು ತಂದೆಯಾದ ದೇವರ ಮಾತನ್ನು ಕೈಕೊಂಡು ನಡೆದಿದ್ದಾನೆ. ಹಾಗೆ ನಾವು ಯೇಸು ಕ್ರಿಸ್ತನ ಮಾತನ್ನು ಕೈಕೊಂಡು ನಡಿಬೇಕು. ಅದಕ್ಕೆ ದೊಡ್ಡ ಲಾಭ, ತಂದೆ ನಮ್ಮನ್ನು ಪ್ರೀತಿಸ್ತಾನೆ. ಇಲ್ಲಿ ಹಾಗಾದರೆ ತಂದೆ ನಮ್ಮನ್ನು ಪ್ರೀತಿಸಿದಾದರೆ ಪುನರುತ್ಥಾನ ನಮಗೆ ನಿಶ್ಚಯ. ಇಲ್ಲಿ ನಮ್ಮ ಪುನರುತ್ಥಾನದ ಕುರಿತಾಗಿ ನಾವು ಗಂಭೀರವಾಗಿ ತೆಗೆದುಕೊಳ್ಳೋಣ. ಹಾಗಾದರೆ ನಾವು ದೇವರ ಪ್ರೀತಿಯಲ್ಲಿ ನಿಲ್ಲಬೇಕಾಗ್ತದೆ, ಕ್ರಿಸ್ತ ನಂಬಿಕೆಯಲ್ಲಿ ನಿಲ್ಲಬೇಕಾಗ್ತದೆ. ಕೆಲವು ವಚನಗಳನ್ನು ನೋಡಿ ನಮ್ಮ ವಾಕ್ಯಧ್ಯಾನವನ್ನು ಮುಗಿಸೋಣ. ರೋಮ 8ನೇ ಅಧ್ಯಾಯ 11ನೇ ವಚನ. ಇಲ್ಲಿ ಹೀಗೆ ಬರ್ತದೆ, ಯೇಸುವನ್ನು ಸತ್ತೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಯೇಸು ಕ್ರಿಸ್ತನು ಸತ್ತೊಳಗಿಂದ ಎದ್ದೇಳಲಿಕ್ಕೆ ಕಾರಣ ಕ್ರಿಸ್ತ ಯೇಸುವಿನಲ್ಲಿದ್ದ ತಂದೆಯ ಆತ್ಮ ಅಥವಾ ಬದುಕಿಸುವ ಆತ್ಮ, ಪುನರುತ್ಥಾನದ ಆತ್ಮ, ಅದು ಪವಿತ್ರ ಆತ್ಮ. ಹಾಗಾದರೆ ಇದೇ ಆತ್ಮನು ನಮ್ಮೊಳಗೆ ವಾಸಿಸಿದಾದರೆ ದೇವರ ವಾಕ್ಯ ಹೇಳ್ತದೆ, ಆತನು ನಮ್ಮನ್ನು ಸಹ ನಮ್ಮ ಮರ್ತ್ಯ ಶರೀರಗಳನ್ನ ಬದುಕಿಸ್ತಾನೆ ಅನ್ನುವಂಥ ಮಾತು ಇಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಹಾಗಾಗಿ ನಮ್ಮ ಕುರಿತಾಗಿ ಪುನರುತ್ಥಾನವನ್ನು ಯೇಸು ಕ್ರಿಸ್ತನು ಮಾತನಾಡ್ತಾನೆ. ಅದೇನು? ಯೋಹಾನ 5ನೇ ಅಧ್ಯಾಯ 29ನೇ ವಚನ ಹೀಗೆ ಹೇಳ್ತದೆ, ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರ್ತದೆ, ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ. ಯೇಸು ಕ್ರಿಸ್ತನ ಧ್ವನಿಯನ್ನು ಕೇಳಿ ಒಂದು ದಿವಸ ನಾವು ಎದ್ದೇಳುವಂಥ ಕಾಲವಿದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ. ಒಳ್ಳೆಯದೆಂಬುದೇನು? ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಲೋಕ ಯಾವುದನ್ನು ಒಳ್ಳೆಯದೆಂಬುದಾಗಿ ಹೇಳ್ತದೋ ಹಾಗಾದರೆ ಅದನ್ನು ಒಳ್ಳೆಯದೆಂಬುದಾಗಿ ನಂಬಿ ಮೋಸ ಹೋಗಬೇಡ್ರಿ. ದೇವರು ಯಾವುದನ್ನು ಒಳ್ಳೆಯದೆಂಬುದಾಗಿ ನಂಬಿದ್ದಾನೋ ಅದೇ ಒಳ್ಳೆಯದು. ಸಾರಿ ಈ ಸೆಂಟೆನ್ಸ್ ಚೇಂಜ್ ಆಗಬೇಕು. ದೇವರು ಯಾವುದನ್ನು ಒಳ್ಳೆಯದೆಂಬುದಾಗಿ ಒಪ್ಪುತ್ತಾನೋ ಅದು ಮಾತ್ರ ಒಳ್ಳೆಯದು. ಹಾಗಾದ್ರೆ ಅದು ಏನು? ಸ್ವತಃ ಯೇಸು ಕ್ರಿಸ್ತನ ಮಾತುಗಳಲ್ಲಿ ನಾವು ಕೇಳುವುದಾದರೆ, ಯೋಹಾನ 6ನೇ ಅಧ್ಯಾಯದ 28ನೇ ವಚನ ಹೀಗೆ ಹೇಳ್ತದೆ, ಒಮ್ಮೆ ಕೆಲವರು ಬಂದು ಯೇಸು ಕ್ರಿಸ್ತನಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದ್ರೆ ಏನು ಮಾಡಬೇಕೆಂದು ಆತನನ್ನು ಕೇಳಿದ್ದಕ್ಕೆ. ಅದಕ್ಕೆ ಯೇಸು ಕ್ರಿಸ್ತನು ಕೊಡುವ ಉತ್ತರ, ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳಿಸಿಕೊಟ್ಟವನನ್ನು ನೀವು ನಂಬುವುದೇ. ದೇವರು ನಿನ್ನಿಂದ ಬೇರೆ ಯಾವ ಒಳ್ಳೆ ಕೆಲಸಗಳನ್ನ ನಿರೀಕ್ಷಿಸ್ತಿಲ್ಲ. ಆತ ನಿರೀಕ್ಷಿಸ್ತಿರುವಂಥದ್ದು ಒಂದೇ, ಪುನರುತ್ಥಾನವನ್ನು ನಂಬುವ ನಾವು, ಪುನರುತ್ಥಾನವನ್ನು ನಿರೀಕ್ಷಿಸುವ ನಾವು. ದೇವರು ನಮ್ಮಲ್ಲಿ ತನ್ನ ಪರಾಕ್ರಮವನ್ನು
ಅಥವಾ ಮಹಿಮಾತಿಶಯವನ್ನು ಸಾಧಿಸಬೇಕೆಂದಿದ್ದಾನಲ್ಲ. ಹಾಗಾದರೆ ಈ ಸಂಗತಿಗಳಿಗಾಗಿ ನಿರೀಕ್ಷಿಸುತ್ತಾ ಭರವಸೆದಿಂದಿರುವ ನಾವು ದೇವರು ಮೆಚ್ಚುವ ಒಳ್ಳೆಯ ಕೆಲಸದಲ್ಲಿ ನಿಲ್ಲಬೇಕಾದರೆ ಅದು ಒಂದೇ, ಅದು ಆತನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ನಂಬುವುದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ನಂಬಿಕೆಯನ್ನು ಬೇಗನೆ ಪರೀಕ್ಷಿಸಿಕೊಳ್ಳೋಣ, ನಮ್ಮ ವಿಶ್ವಾಸವನ್ನು ಬೇಗನೆ ಪರೀಕ್ಷಿಸಿಕೊಳ್ಳೋಣ. ದೇವರು ಕಳಿಸಿಕೊಟ್ಟತನಾದ ಯೇಸು ಕ್ರಿಸ್ತನೊಬ್ಬನ ಮೇಲೆ ನಿನ್ನ ವಿಶ್ವಾಸವಿದೆಯೋ, ಅಥವಾ ಅದನ್ನು ಹೊರತುಪಡಿಸಿ ಬೇರೆ ವ್ಯಕ್ತಿಗಳ ಮೇಲೆ ಅಥವಾ ಬೇರೆ ಸಂಗತಿಗಳ ಮೇಲೆ ನಿನ್ನ ವಿಶ್ವಾಸವಿದೆಯೋ? ಹಾಗಾದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ. ಅದು ನರಕಕ್ಕಾಗಿ ಅಲ್ಲ, ನಾಶನಕ್ಕಾಗಿ ಅಲ್ಲ, ತೀರ್ಪಿಗಾಗಿ ಅಲ್ಲ. ಬೇಗನೆ ನಿನ್ನ ವಿಶ್ವಾಸವನ್ನು ಸರಿಪಡಿಸಿಕೊ. ಕ್ರಿಸ್ತನ ಅಥವಾ ದೇವರ ಪ್ರೀತಿ ನಿನ್ನನ್ನು ಬಿಟ್ಟಗಲದಂತೆ ನಿನ್ನನ್ನು ಬೇಗ ಸಿದ್ಧಪಡಿಸಿಕೊ. ಇಲ್ಲಿ ಆ ಒಳ್ಳೆಯದೇನುವಂಥ ಭಾಗದಲ್ಲಿ ಒಂದು ಸಂಗತಿ ಇದೆ. ನಾವು ಓದಿದ ರೋಮ 8ನೇ ಅಧ್ಯಾಯದ 11ನೇ ವಚನಕ್ಕೆ ಇದು ಬಹಳ ಹತ್ತಿರದ ವಿಷಯ. ಅದರರ್ಥ ನಮ್ಮ ಮೇಲೆ ಪವಿತ್ರಾತ್ಮನ ಮುದ್ರೆ ಬೇಕು. ಎಫೆಸ 1ನೇ ಅಧ್ಯಾಯದ 13ನೇ ವಚನ ಹೀಗೆ ಹೇಳ್ತದೆ, ನಿಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಇದು ಹೇಗೆ ಹೇಳ್ತದೆ? ವಿಮೋಚನೆ ದಿನಕ್ಕಾಗಿ ಅದು ನಮ್ಮ ಮೇಲೆ ಬಂದ ಮುದ್ರೆ. ದೇವರ ವಾಕ್ಯ ಹೇಳ್ತದೆ, ಎಫೆಸ 4:30ರಲ್ಲಿ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಇದು ನಮ್ಮ ಪುನರುತ್ಥಾನವು, ಇದು ನಮ್ಮ ರೂಪಾಂತರವು, ಇದು ನಮ್ಮ ಎತ್ತಲ್ಪಡುವಿಕೆಗೆ ಅತಿ ಅವಶ್ಯವಾಗಿ ಬೇಕಾದ ಸಂಗತಿ. ಪುನರುತ್ಥಾನಕ್ಕೂ ಎತ್ತಲ್ಪಡುವಿಕೆಗೂ ನಮ್ಮ ಸಂಗಡ ಪವಿತ್ರಾತ್ಮನು ಬೇಕೇ ಬೇಕು. ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿದ ದೇವರು ಆತನು ತನ್ನ ಪುನರುತ್ಥಾನದ ಆತ್ಮನ ಮೂಲಕ ಕ್ರಿಯೆಯನ್ನು ಮಾಡಿದ್ದಾನೆಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ. ನಮ್ಮ ವಿಷಯದಲ್ಲಿ ಅದೇ ಆತ್ಮನೇ ಕ್ರಿಯೆ ಮಾಡುವ ಆತನು. ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟ ನಮಗೂ ಅದೇ ಪವಿತ್ರಾತ್ಮನ ಮುದ್ರೆ ಆ ವಿಮೋಚನೆ ದಿನಕ್ಕಾಗಿ, ನಮ್ಮ ಪುನರುತ್ಥಾನ ಮತ್ತು ನಮ್ಮ ರೂಪಾಂತರದ ನಮ್ಮ ಎತ್ತಲ್ಪಡುವಿಕೆ ದಿನಕ್ಕಾಗಿ ಪವಿತ್ರಾತ್ಮನ ಮುದ್ರೆ. ದೇವರು ಕ್ರಿಸ್ತನಲ್ಲಿ ಸಾಧಿಸಿದ್ದನ್ನು ನಮ್ಮಲ್ಲಿಯೂ ಸಾಧಿಸಬೇಕೆಂದಿದ್ದಾನೆ. ಹಾಗಾಗಿ ದೇವರು ಇದಕ್ಕಾಗಿ ಮೀಸಲಾಗಿಟ್ಟ ಜನರನ್ನು ಪುನರುತ್ಥಾನಕ್ಕಾಗಿ ಎತ್ತಲ್ಪಡುವಿಕೆಗಾಗಿಯೂ ಆತನೊಂದಿಗೆ ಮಹಿಮೆಯಲ್ಲಿ ಪಾಲುಗಾರರಾಗುವುದಕ್ಕಾಗಿಯೂ ಆತನು ಯಾವ ಗುಂಪನ್ನು ಆತನು ಸಿದ್ಧಪಡಿಸಿದ್ದಾನೋ ಆ ಗುಂಪನ್ನು ಆತನು ಹೀಗೆ ಕರೀತಾನೆ. ಪ್ರಕಟಣೆ 20ನೇ ಅಧ್ಯಾಯ 6ನೇ ವಚನ. ಯೇಸು ಕ್ರಿಸ್ತನು ಯಾವುದನ್ನು ಜೀವಕ್ಕಾಗಿ ಪುನರುತ್ಥಾನ ಎಂಬುದಾಗಿ ಹೇಳಿದ್ನೋ ಅದನ್ನು ಪ್ರಕಟಣೆ 20ನೇ ಅಧ್ಯಾಯದ 6ನೇ ವಚನದಲ್ಲಿ ಹೀಗೆ ಬರ್ತದೆ, ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವರು ಧನ್ಯರು ಪರಿಶುದ್ಧರು ಚೇಂಜ್ ಮಾಡ್ತೀನಿ. ಪ್ರಕಟಣೆ 20:6ರಲ್ಲಿ ಹೀಗೆ ಬರ್ತದೆ, ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲ, ಅಂದರೆ ನರಕಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ದೇವರು ನಮ್ಮಲ್ಲಿ ಸಾಧಿಸುವ ಪರಾಕ್ರಮ ಅದು ಆತನು ಕ್ರಿಸ್ತನಿಗೆ ಕೊಟ್ಟ ಹಾಗೆ ನಮಗೂ ಪುನರುತ್ಥಾನವನ್ನು ಕೊಡಲಿಕ್ಕಿದ್ದಾನೆ. ಹಾಗಾದರೆ ಅದು ಜೀವಕ್ಕಾಗಿ ಪುನರುತ್ಥಾನ ಎಂಬುದಾಗಿ ಯೇಸು ಕ್ರಿಸ್ತನು ತಾನೇ ಹೇಳಿದ ಅದೇ ಮಾತನ್ನು ಪ್ರಕಟಣೆ ಪುಸ್ತಕದಲ್ಲಿ ಪ್ರಥಮ ಪುನರುತ್ಥಾನ ಎಂಬುದಾಗಿ ಬರ್ತದೆ. ಇದು 1000 ವರ್ಷದ ಆಳ್ವಿಕೆಯ ಮೊದಲು ಬರುವಂಥ ಪುನರುತ್ಥಾನ. ದೇವರು ಇದಕ್ಕಾಗಿ ನಮ್ಮನ್ನು ಮೀಸಲಿಟ್ಟಿದ್ದಾನೆ. ಒಂದು ವೇಳೆ ಈ ಅವಕಾಶವನ್ನು ಕಳ್ಕೊಂಡ್ರೆ ಕ್ರಿಸ್ತನ ಹೇಳುವ ಪ್ರಕಾರ ತೀರ್ಪಿಗಾಗಿ ಪುನರುತ್ಥಾನ, ಅದನ್ನು ಇದೇ ಅಧ್ಯಾಯದಲ್ಲಿ ಅದು ಸಹ ತೀರ್ಪಿಗಾಗಿ ಅಥವಾ ಮಿಕ್ಕ ಸತ್ತವರು 1000 ವರ್ಷದ ನಂತರ ಹೇಳುವರು ಎಂಬುದಾಗಿ ಬರ್ತದೆ. ಇವರೆಲ್ಲರಿಗೂ ಅಗ್ನಿ ನರಕ ನಿಶ್ಚಯ, ದೇವರ ನ್ಯಾಯ ತೀರ್ಪು ನಿಶ್ಚಯ. ನಿನ್ನ ನ್ಯಾಯ ತೀರ್ಪಿಗೆ ಸೇರುವುದಕ್ಕಾಗಿ ದೇವರು ಕರೆದಿಲ್ಲ. ಕ್ರಿಸ್ತನಲ್ಲಿ ದೇವರು ನಿನ್ನನ್ನು ರಕ್ಷಣೆಗಾಗಿ ಕರೆದಿದ್ದಾನೆ. ಈ ಪ್ರಥಮ ಪುನರುತ್ಥಾನಕ್ಕಾಗಿ ಕರೆದಿದ್ದಾನೆ, ಜೀವಕ್ಕಾಗಿ ಪುನರುತ್ಥಾನಕ್ಕಾಗಿ ಕರೆದಿದ್ದಾನೆ. ಕ್ರಿಸ್ತನಲ್ಲಿ ಸಾಧಿಸಿದ ಅದೇ ಕಾರ್ಯಗಳನ್ನ ನಿನ್ನಲ್ಲಿ ಸಾಧಿಸಬೇಕೆಂಬುದಾಗಿ ಕರೆದಿದ್ದಾನೆ. ಕ್ರಿಸ್ತನ ಪುನರುತ್ಥಾನದ ಈ ದಿನವನ್ನು ಆಚರಿಸುವ ನಮ್ಮ ಒಬ್ಬೊಬ್ಬರಿಗೂ ಇದು ನಿಶ್ಚಯವಾಗಿ ಈ ವಾಕ್ಯಗಳು ನಮ್ಮನ್ನು ದೃಢಪಡಿಸಲಿ. ದೇವರು ನಮ್ಮನ್ನು ಪುನರುತ್ಥಾನಕ್ಕಾಗಿ ಕರೆದಿದ್ದಾನೆ. ಕ್ರಿಸ್ತನಲ್ಲಿ ಸಾಧಿಸಿದ ಅದೇ ಸಂಗತಿಗಳನ್ನ ನಿನ್ನಲ್ಲಿ ಆತನು ನಡೆಸಬೇಕೆಂದಿದ್ದಾನೆ. ದೇವರು ನಿನ್ನನ್ನು ಈ ರೀತಿಯಾಗಿ ಗೌರವಿಸುವಾಗ ಇದನ್ನು ನಾವೆಷ್ಟು ಮಾತ್ರಕ್ಕೂ ಕಳ್ಕೊಳ್ಳೋದು ಬೇಡ. ನೀನು ಇದನ್ನೆಷ್ಟು ಮಾತ್ರಕ್ಕೂ ಕಳ್ಕೊಳ್ಳೋದು ಬೇಡ. ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸನು ಆಗಿರುವಂಥ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ದೇವರು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರ ಪ್ರೀತಿ ನಿನ್ನ ಮೇಲಿರುವುದಾದರೆ ಈ ಪುನರುತ್ಥಾನ ನಿಶ್ಚಯ.
ಆತನು ಎಫೆಸ 1:19-20 ಹೇಳಿದ್ದನ್ನು ನಿನಗೂ ಆತನು ಸಾಧಿಸಬೇಕೆಂದಿದ್ದಾನೆ. ಪ್ರಾರ್ಥನೆ ಮಾಡೋಣ. ಕೃಪೆಗಳ ಪರಲೋಕ ತಂದೆಯೇ, ನಿನ್ನ ಪುನರುತ್ಥಾನವು ಅತಿ ಶ್ರೇಷ್ಠವಾದದ್ದು. ನಾವು ಅದನ್ನು ನಂಬ್ತೇವೆ ಸ್ವಾಮಿ. ಪರಲೋಕ ತಂದೆ, ನೀನು ಸತ್ಯದ ಕ್ರಿಸ್ತನ ಬದುಕಿಸಿದೆ ಎಂಬುದಾಗಿ ಹೇಳಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಯೇಸುವೆ, ನೀನು ನಿನ್ನ ಪ್ರಾಣವನ್ನು ಕೊಟ್ಟು ಅದನ್ನು ತಿರುಗಿ ಪಡ್ಕೊಂಡಿದ್ದಿ. ಇದಕ್ಕಾಗಿ ತಂದೆ ನಿನ್ನನ್ನು ಪ್ರೀತಿಸ್ತಾನೆ ಎಂಬುದಾಗಿ ಬರೆದದೆ. ನಿನ್ನಲ್ಲಿ ಇಂಥ ಭರವಸೆ ಇದ್ದದಕ್ಕಾಗಿ ಸ್ತೋತ್ರ. ನೀನು ಸತ್ತರೂ ಬದುಕುತ್ತೀ ಎನ್ನುವಂಥ ದೃಢ ನಿಶ್ಚಯ ನಿನ್ನೊಳಗಿದ್ದದಕ್ಕಾಗಿ ಸ್ತೋತ್ರ. ನೀನು ನಿನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ರು ತಂದೆ ನಿನ್ನನ್ನು ಬದುಕಿಸ್ತಾನೆ ಎನ್ನುವಂಥ ದೃಢ ಭರವಸೆ ನೀನು ತಂದೆ ಮೇಲೆ ಇಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ತಂದೆ, ಇಂಥ ದೃಢ ನಿರೀಕ್ಷೆಯಲ್ಲಿ ನಮ್ಮನ್ನು ನಡೆಸು ಸ್ವಾಮಿ. ಕರ್ತನ ನಿನ್ನ ಪುನರುತ್ಥಾನದ ದಿವಸದಂದು ನಿನ್ನ ಪುನರುತ್ಥಾನವನ್ನು ಧ್ಯಾನಿಸುವ ನಾವು ಸಹ ಪೌಲನು ಹೇಗೆ ಕ್ರಿಸ್ತನ ಶಿಲುಬೆಯಲ್ಲಿ ಆತನು ತನ್ನನ್ನು ನೋಡಿಕೊಂಡನು, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದಾನೆ ಎಂಬುದಾಗಿ ಆತನು ಹೇಳಿದ್ದನು, ಹಾಗೆ ಆತನು ನಿನ್ನ ಪುನರುತ್ಥಾನದಲ್ಲಿ ತನ್ನ ಪುನರುತ್ಥಾನವನ್ನು ಆತನು ನೋಡಿದ್ದಾನೆ. ಅಪೋಸ್ತಲರು ಕರ್ತನೆ ನಿನ್ನ ಶಿಲುಬೆಯ ಶ್ರಮೆಯಲ್ಲಿ ತಮ್ಮನ್ನು ಕಂಡಿದ್ದಾರೆ, ನಿನ್ನ ಪುನರುತ್ಥಾನದಲ್ಲಿ ತಮ್ಮನ್ನು ಕಂಡಿದ್ದಾರೆ. ಕರ್ತನ ಅದೇ ಕೃಪೆ ಈ ದಿನಗಳಲ್ಲಿ ನಮಗೂ ಅನುಗ್ರಹಿಸು ಸ್ವಾಮಿ. ಈ ವಾಕ್ಯವನ್ನು ಕೇಳ್ತಿರೋ ನಮ್ಮೊಬ್ಬೊಬ್ಬರಿಗೆ ಅದನ್ನು ಅನುಗ್ರಹಿಸು. ನಿನ್ನ ಶಿಲುಬೆ ಧ್ಯಾನದಲ್ಲಿ ಆ ಶಿಲುಬೆಯಲ್ಲಿ ನಿನ್ನ ಸಂಗಡ ನಮ್ಮನ್ನು ನೋಡುವುದನ್ನು ನಮಗೆ ಇನ್ನೂ ಅಧಿಕವಾಗಿ ಕಲಿಸು. ನಿನ್ನ ಪುನರುತ್ಥಾನದಲ್ಲಿ ನಮ್ಮನ್ನು ಸಹ ಕಾಣುವುದಕ್ಕೆ ನಮಗೆ ಅಧಿಕವಾಗಿ ಕಲಿಸು. ನಿನ್ನ ಮಹಿಮೆಯಲ್ಲಿ ಕರ್ತನೆ ನಾವು ನಿನ್ನ ನಮಗಿಟ್ಟ ಮಹಿಮೆಯನ್ನು ಅಧಿಕವಾಗಿ ತಿಳ್ಕೊಳ್ಳುವುದಕ್ಕೆ ಕೃಪೆಯನ್ನು ಅನುಗ್ರಹಿಸು. ಕರ್ತನೆ, ಪುನರುತ್ಥಾನದ ಆತ್ಮನನ್ನು ಪವಿತ್ರಾತ್ಮ ನಮಗೆ ಕೊಟ್ಟಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನನ್ನು ನೋಯಿಸದೆ ನಂದಿಸದೆ ನಡ್ಕೊಳ್ಳುವುದನ್ನು ನಮಗೆ ಕಲಿಸು. ಅಂಥ ತಪ್ಪುಗಳು ನಮ್ಮಲ್ಲಾಗಿದ್ದರೆ ನಮ್ಮನ್ನು ಮನ್ನಿಸು. ಹೀಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸಿ, ವಾಕ್ಯಗಳನ್ನು ನಾವು ಒಪ್ಪಿಕೊಂಡು ನಂಬಿ ನಿನಗೆ ಸ್ತೋತ್ರ ಸಲ್ಲಿಸಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ನಾವೆಲ್ಲರ ಅಂತ್ಯಾಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಿಮ್ಮೆಲ್ಲರೊಂದಿಗಿರಲಿ. ಆಮೇನ್. ವಂದನೆಗಳು.